ಉಪಚುನಾವಣಾ ಅಖಾಡದಲ್ಲಿ ಮತದಾನಕ್ಕೆ ನುಳಿದಿರುವುದು ಕೇವಲ 2 ದಿನ. 2 ದಿನಗಳ ಅಂತರದಲ್ಲಿ ಪ್ರಚಾರದ ಭರಾಟೆ ಎಲ್ಲಾ ಕಡೆಯಲ್ಲೂ ತುಂಬಿ ತುಳುಕುತ್ತಾ ಇದೆ. ಗುಂಡ್ಲುಪೇಟೆ ಕ್ಷೇತ್ರದಲ್ಲೂ ಕೂಡ ಪ್ರಚಾರದ ಭರಾಟೆ ತುಂಬಾ ಚೆನ್ನಾಗಿ ಕಾಣಿಸಿಕೊಳ್ತಾ ಇದೆ. ಪ್ರತಿ ಗ್ರಾಮದಲ್ಲೂ ಕೂಡ ಚುನಾವಣೆಗಾಗಿ ಸಕಲ ಸಿದ್ಧತೆಗಳು ತಯಾರಿಗಳು ನಡೀತಾ ಇದೆ. ಇವೆಲ್ಲದರ ಬೆನ್ನಲ್ಲೇ ಗುಂಡ್ಲುಪೇಟೆ ತಾಲೂಕಿನಲ್ಲಿರುವಂತಹ ಶಿಂಡನಪುರ ಗ್ರಾಮದಲ್ಲಿ ಇವತ್ತು ಸುದ್ದಿ ಟಿವಿಯ ಚುನಾವಣಾ ಅಖಾಡ ಕಾರ್ಯಕ್ರಮ ನಡೀತಾ ಇದೆ. ಈ ಶಿಂಡನಪುರ ಗ್ರಾಮದಲ್ಲಿ ಇವತ್ತು ಇಲ್ಲಿಯ ಗ್ರಾಮದೊಳಗೆ ಚುನಾವಣಾ ತಯಾರಾತಿಗಳು ಹೇಗೆ ನಡೀತಾ ಇದೆ, ಇಲ್ಲಿಯವರು ವಾಸ್ತವ ಸ್ಥಿತಿಗತಿಗಳನ್ನ ಯಾವ ರೀತಿ ಭಿನ್ನಯಿಸಿಕೊಳ್ತಿದ್ದಾರೆ, ಯಾರು ಯಾರ ಪರ ಯಾವ ರೀತಿ ಊರನ್ನ ಅಭಿವೃದ್ಧಿ ಪಥದತ್ತ ಕೊಂಡೊಯ್ತಾರೆ ಅನ್ನೋದ್ರ ಬಗ್ಗೆ ಕನಸುಗಳನ್ನ ಕಾಡ್ತಿದ್ದಾರೆ. ಈ ಗ್ರಾಮದಲ್ಲಿ ಇವತ್ತಿನ ಚುನಾವಣಾ ಪರಿಸ್ಥಿತಿ ಹೇಗಿದೆ ಅನ್ನೋದನ್ನ ತಿಳಿದುಕೊಳ್ಳುವಂತಹ ಸಮಯ ಸನ್ನಿಹಿತವಾಗ್ತಾ ಇದೆ. ನಾವು ಶಿಂಡಲಪುರ ಗ್ರಾಮದಲ್ಲಿದ್ದೇವೆ. ಇಲ್ಲಿನ ಗ್ರಾಮಸ್ಥರ ಜೊತೆ ಇಲ್ಲಿನ ಚುನಾವಣಾ ಪ್ರಕ್ರಿಯೆಗಳನ್ನ ಮುಂದುವರಿಸುವಂತಹ ಕೇಳಿ ತಿಳಿದುಕೊಳ್ಳುವಂತಹ ಪ್ರಯತ್ನವನ್ನ ಮಾಡ್ತಿದ್ದೇವೆ. ಸರ್ ನಮಸ್ತೆ. ಈಗ ಇಲ್ಲಿ ಚುನಾವಣೆಯ ಸ್ಥಿತಿಗತಿಗಳು ಹೇಗಿದೆ, ಹೇಗೆ ನಡೀತಾ ಇದೆ? ಸರ್, ಚುನಾವಣೆ ಅಂತಂದ್ರೆ ಎಲ್ಲಾ ರಾಜಕೀಯ ಮುಖಂಡರು ಬಂದು ಎಲ್ಲಾ ಪಕ್ಷದವರು ಬಂದು ಇಲ್ಲಿ ಭರಾಟೆ ಚುನಾವಣೆಯನ್ನ ಮಾಡ್ತಾ ಇದ್ದಾರೆ. ಇದುವರೆಗೆ ನಾವು ಈ ತಾಲೂಕಲ್ಲಿ 23 ವರ್ಷ ಗೆದ್ದಂತ ಕಾಂಗ್ರೆಸ್ ಅಭ್ಯರ್ಥಿಯಾದಂತ ಮಾದೇವ ಪ್ರಸಾದ್ ಅವರು ಗೆದ್ದಿರೋ ಅಧಿಕಾರವನ್ನ ಜನರು ಕೊಟ್ಟಿದ್ರು. ಈ ಸರಿ ನಮ್ಮ ತಾಲೂಕಲ್ಲಿ ಕುಡಿಯೋ ನೀರು ಇರ್ಬೋದು, ಜಾನುವಾರುಗಳಿಗೆ ಮೇವು ಇರ್ಬೋದು, ಮತ್ತೆ ತೆಂಗಿನ ಮರಗಳು, ಇವತ್ತು ಆಳೆತ್ತರಕವಾದಂತ ತೆಂಗಿನ ಮರಗಳು ಎಲ್ಲ ಬಿದ್ದೋಗಿ ಅವನಿಗೆ ನೀರಿಲ್ಲ. 1000 ಅಡಿ ಬೋರ್ ಕೊರೆಸಿದ್ರು ಸಹ ನೀರಿಲ್ಲ ಇಲ್ಲಿ. ಅದರಿಂದ ಈ ಸರಿ ಜನ ಬದಲಾವಣೆಯನ್ನ ಬಯಸ್ತಾ ಇದ್ದಾರೆ. ಯುವಕರಾಗಿರ್ತಕ್ಕಂಥ CS ನಿರಂಜನ್ ಕುಮಾರ್ ಅವರನ್ನ ಅಧಿಕ ಮತದಿಂದ ಗೆಲ್ಲಿಸಬೇಕು ಅಂತ ಜನ ತಾಲೂಕಲ್ಲಿ ತಾವೇ ಖುದ್ದು ಯಡಿಯೂರಪ್ಪನವರ ನೇತೃತ್ವದಲ್ಲಿ ಭಾರಿ ಬಹಿರಂಗ ಸಭೆ ಮಾಡಿದಾಗ ಒಂದು 35-40 ಸಾವಿರ ಜನ ಸೇರಿ ಅವರನ್ನ ಗೆಲ್ಲಿಸಬೇಕು ಅಂತ ಬಹಳ ಒಂದು ಇದಾಗಿ ಹುಮ್ಮಸ್ನಿಂದ ಹೋಯ್ತಾ ಇದ್ದಾರೆ. ಇಲ್ಲಿ 23 ವರ್ಷ ಅಧಿಕಾರ ಅನುಭವಿಸ್ತಾವಂತ ಯಾವುದೇ ಅಭಿವೃದ್ಧಿಯನ್ನ ಮಾಡಿಲ್ಲ. ಇಲ್ಲಿ ರಸ್ತೆ ಇರಬಹುದು, ಕುಡಿಯೋ ನೀರಿನ ಯೋಜನೆ ಇರಬಹುದು, ಕೆರೆ ಕಟ್ಟೆಗಳಿಗೆ ನೀರು ತುಂಬಿಸುವಂತ ಯೋಜನೆ ಇರಬಹುದು. ಸರ್, 23 ವರ್ಷಗಳಿಂದ ಈ ಹಿಂದೆ ಆಡಳಿತದಲ್ಲಿದ್ದಂತಹ ಪಕ್ಷದಿಂದ ಸಾಕಷ್ಟು ಫಲಾನುಭವಿಗಳು ಅಥವಾ ಇದಕ್ಕೆ ಬೇಕಾದಂತಹ ಅಭಿವೃದ್ಧಿ ಕೆಲಸಗಳು ಆಗಿಲ್ಲ ಅನ್ನುವಂತಹ ಮಾತು ಗ್ರಾಮದಲ್ಲಿ ಕೇಳ್ಬರ್ತಾ ಇದೆ. ಇದಕ್ಕೆ ನೀವೇನ್ ಹೇಳ್ತೀರಾ? ಇಲ್ಲ, ಅಭಿವೃದ್ಧಿ ಆಗಿದೆ ಸರ್, ಆಗಿಲ್ಲ ಅಂತ ಹೇಳಲ್ಲ. ಈಗ ಚುನಾವಣೆ ಘೋಷಣೆ ಆಗಕ್ಕೂ ಮುನ್ನ ಇದೊಂದು ರೋಡ್ ಭಾರಿ ಪಾಳು ಬಿದ್ದಿತ್ತು. ಈ ರೋಡ್ ನಾವು ಚುನಾವಣೆ ಘೋಷಣೆ ಹಾಕೋ ಮುನ್ನನೇ ಇದನ್ನ ಕೆಲಸ ಮಾಡ್ಸಕ್ ಶುರು ಮಾಡಿದ್ವು. ಆಗ ಒಂದು 50 ಜನ ಬಿಜೆಪಿ ಅವರು ಬಂದು ಇದನ್ನ ತಡೆದು ಗಲಾಟೆ ಎಬ್ಸಿದ್ರು. ಒಂದು. ಎರಡನೇದಾಗಿ ನೋಡಿ, ಈ ನಮ್ಮ ಗ್ರಾಮದಲ್ಲಿ 10 ವರ್ಷದಿಂದ ಎಲ್ಲ ಬಿಜೆಪಿ ಮೆಂಬರ್ ಇರೋದು, ಯಾರೋ ಗ್ರಾಮ ಪಂಚಾಯತಿ ಸದಸ್ಯರು. ಈ ಡೈರಿ ಅವ್ರಿಗೆ ಅಧಿಕಾರ ಕೊಟ್ಟಿರೋದು. ಈಗ ಡೈರಿ ಮುಚ್ಚಿದೆ ಅವ್ರಿಗೆ. ಒಂದು. ಎರಡನೇದಾಗಿ ಸ್ಕೂಲ್ ಮನೆಯಿಂದ ಒಂದು ಬಿಲ್ಡಿಂಗ್ ಆಗಿದೆ, 5 ಲಕ್ಷ ರೂಪಾಯಿ ಅನುದಾನ ಇದೆ. ಅದಕ್ಕೆ ದುಡ್ಡು ಮಾತ್ರ ಮುಗಿದಿದೆ, ಬಿಲ್ಡಿಂಗ್ ಮಾತ್ರ ಹಂಗೆ ನಿಂತಿದೆ. ಅದನ್ನು ಹೋಗಿ ಒಂದು ಫೋಟೋ ಹೊಡೆದು ನೋಡಿನಿ. ಅಂದ್ರೆ ಪ್ರತಿ ಬಾರಿಯೂ ಎಲ್ಲಾ ಗ್ರಾಮಗಳ ಸಮಸ್ಯೆಯಂತೆ ಇಲ್ಲೂ ಕೂಡ ಸಮಸ್ಯೆಗಳಿದೆ ಅನ್ನೋದು ತಿಳಿದು ಎಲ್ಲರಿಗೂ ಗೊತ್ತಿರ್ತಾ ಇದೆ. ಆದರೆ ಅಭಿವೃದ್ಧಿ ವಿಚಾರಕ್ಕೆ ಬಂದಾಗ ಪಕ್ಷದ ಹೆಸರಿನಲ್ಲಿ ಎಲ್ಲವೂ ನಡೀತಾ ಇದೆ. ಹಿಂದಿದ್ದವರು ಯಾವುದೇ ಅಭಿವೃದ್ಧಿ ಕೆಲಸಗಳನ್ನ ಮಾಡಿಲ್ಲ, ತಮ್ಮನ್ನ ತಾವು ಅಭಿವೃದ್ಧಿ ಮಾಡ್ಕೊಳ್ಳೋ ಪ್ರಯತ್ನವನ್ನ ಮಾಡ್ತಿದ್ದಾರೆ. ಹೀಗಾಗಿ ಬದಲಾವಣೆ ಬೇಕು ಅನ್ನುವಂತ ಮಾತನ್ನ ಯುವ ಸಮುದಾಯ ಈ ಗ್ರಾಮದವರು ಹೇಳ್ತಿದ್ದಾರೆ. ಈಗ ಹೇಳಿದ್ರಲ್ಲ ಸರ್, ಈಗ ನಾವು ಈಗ ಪಾರ್ವತಿ ಬೆಟ್ಟದ ರೋಡು ಒಂದು 60 ಲಕ್ಷ ರೂಪಾಯಿ ಹಾಕ್ಸಿ ಅಭಿವೃದ್ಧಿ ಕೆಲಸ ಅದು ನನ್ನ ಸ್ವಂತದ್ದಲ್ಲ. ಇನ್ನೊಂದು ಈಗ 72 ಲಕ್ಷದ್ದು ಕಾಂಕ್ರೀಟ್ ರೋಡು ನಡೀತದ. ಈಗ ಹರಿಜನದ ಬೀದಿಗ ಸಮುದಾಯ ಭವನ 7 ಲಕ್ಷ ಖರ್ಚು ಮಾಡಿ ಸಮುದಾಯ ಭವನ ಕಟ್ಟಿಸಿದ್ದೀನಿ. ಇನ್ನು ಸಿಂಡನಪುರದಲ್ಲಿ 5 ಲಕ್ಷ ಕೊಟ್ಟು ಸಮುದಾಯ ಭವನನ ನಿರ್ಮಾಣ ಮಾಡಿದ್ವಿ. ಯಾರಿಗೆ? ಹರಿಜನರ ಬೀದಿಗ. ನಮ್ಮವ್ರದೊಂದು ಆಗಲೇ 10 ವರ್ಷದ ಹಿಂದೆನೇ ಆಗದ, ಯಾವುದೋ ಸಮುದಾಯ ಭವನ ಲಿಂಗಾಯತ್ರಿಗ ಮಾದಪ್ಪನ ಗುಡಿ ತಪ್ಪಿಯದ ನೋಡಿ. ಇಲ್ಲ, ಇವೆಲ್ಲ ಅಭಿವೃದ್ಧಿ ಕೆಲಸ ತಾನೆ. ಅಂದ್ರೆ ಪ್ರತಿ ಬಾರಿಯೂ ಅಭಿವೃದ್ಧಿಯನ್ನ ಮಾಡಿದ್ದೇವೆ ಅನ್ನುವಂತ ಮಾತನ್ನ ಹೇಳ್ತಾರೆ ಹೊರತು ಅದನ್ನ ಪೂರ್ಣವಾಗಿ ಮುಂದೆ ತೆಗೆದುಕೊಂಡು ಹೋಗೋ ಕೆಲಸವನ್ನ ಮಾಡಿಲ್ಲ. ಹೀಗಾಗಿ ಆ ವ್ಯವಸ್ಥೆಯಲ್ಲಿ ಲೋಪ ಕಂಡು ಬರ್ತಾ ಇದೆ ಅನ್ನುವಂತ ಮಾತನ್ನ ಹೇಳ್ತಿರುವಂತದ್ದು. ಪೂರ್ಣ ಅಂದ್ರೆ ಈಗ ನಮ್ಮ ಸರ್ಕಾರದಿಂದ ದುಡ್ಡು ಕೊಟ್ಟಷ್ಟೇ ಕೆಲಸ ಮಾಡಕ್ ಆಗೋದು. ನಾವು ಈಗ ಒಂದು 5 ಲಕ್ಷ ಕೊಟ್ರೆ 5 ಲಕ್ಷ ರೂಪಾಯಿನ ಕೆಲಸ ಮಾಡ್ತೀವಿ. ಇನ್ನು ಉಳಿಕೆ ದುಡ್ಡನ್ನ ಪುನಃ ಹಾಕ್ಸಿ ಪೂರ್ಣ ಮಾಡ್ಬೇಕು. ಅದನ್ನ ಒಂದೇ ಸರಿಗೆ ಪೂರ್ಣ ಮಾಡಕ್ಕಾಗಲ್ವಲ್ಲ ಸರ್. ಪೂರ್ಣ ಮಾಡಕ್ಕಾದ ಒಂದೇ ಸಲ ನಾವು ಕೇಳಿದಷ್ಟು ಸರ್ಕಾರ ನಮಗೆ ದುಡ್ಡು ಕೊಟ್ಟದ. ಅದ್ರ ಮೇಲೆ ನಾವು ಎಷ್ಟೆಷ್ಟು ಕೊಡ್ತಾರೋ ಅಷ್ಟು ಪ್ರಕಾರ ಮಾಡ್ತೀವಿ. ಈಗ ಒಂದು 72 ಲಕ್ಷ ಕಾಂಕ್ರೀಟ್ ರೋಡ್ ನಡೀತಾ ಇದ ಪಾರ್ವತಿ ಬೆಟ್ಟಕ್ಕೆ. ಇದೊಂದು 8.25 ಲಕ್ಷ ರೂಪಾಯಿಗೆ ಮಾಡೋದು ತಾರ್ ರೋಡ. ಕಂದಾಗಲ್ದ ಹರಿಜನ್ ಬಿದ್ದಿತ್ತ 10 ಲಕ್ಷ ರೂಪಾಯಿಗೆ ಮಾಡ್ತಾವಿ. ಇವೆಲ್ಲ ಅಭಿವೃದ್ಧಿ ತಾನೆಯಾ, ಅದೇನು ಸ್ವಂತಕ್ಕೆ ಯಾರು ಮಾಡ್ಕೊಳಲ್ವಲ್ಲ. ಈಗ ಈ ಊರಿಗೆ 10 ಬೋರ್ ಹಾಕ್ಸಿವಿ, ನೀರು ಬಂದಿಲ್ಲ, ನಾವೇನು ಮಾಡೋಕ್ಕಾಗಲ್ಲ. ಪಕ್ಕದಲ್ಲಿ 10 ಬೋರ್ ಹಾಕ್ಸಿವಿ, ನೀರಿಲ್ಲ. ನಮ್ಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಇದು ಕಂದಾಗಲ್ದ ಹೊಸೂರು ಚಿಕ್ಕ ಗ್ರಾಮ, ಒಳ್ಳೆ ನೀರದ. ಈಗ ಆ ನೀರನ್ನ ಇಲ್ಲಿಗೆ ತರಕಾದ್ದರನು. ಈ ಮುಳ್ಳೆ ನೋಡಿಲ್ಲಿ ಒಳ್ಳೆ ನೀರಿತ್ತು, ಈ ಊರವ್ರು ಹೊರ್ತಿದ್ರು, ಬೇರೆ ಎಲ್ಲರೂ ಹೊರ್ತಿದ್ರು ನೀರನ್ನ. ಈಗ ಅಲ್ಲೇ ನೀರಿಲ್ಲಿಯ ಓಪನ್ ಮಾಡಿ ಬಿಟ್ಕೊಂಡಿವಿ.
ಈಗ ಮಳೆ ಇಲ್ಲ ಅಂದ್ರೆ ಅದು ಯಾರೂ ಏನೂ ಮಾಡೋಕ್ಕಾಗಲ್ಲ ಅದನ್ನು. ಈಗ ಆಲ್ರೆಡಿ ಪಂಚಾಯತಿಯಿಂದ ನಾವು ಟ್ಯಾಂಕರ್ಲಿ ಯಾವನು ನೀರು ತೊಂದರೆ ಆಗದ ಅಲ್ಲಿಗೆಲ್ಲ ಆಲ್ರೆಡಿ 2 ತಿಂಗಳಿಂದ ನೀರು ಕೊಡ್ತಾವೆ. ನಾನು ಪಂಚಾಯತಿ ನಂಬರು 15 ವರ್ಷ, ಇದು 3ನೇ ಬಾರಿ ಗೆದ್ದಿರೋದು. ಈಗ ಪಂಚಾಯತಿಯಿಂದ ನಾವು ನೀರು ಕೊಡಿಸ್ತೀವಿ, ಅದಲ್ಲೇನು ಜನಗಳಿಗೆ ಯಾರಿಗೇ ರೀತಿ ತೊಂದರೆ ಆಗಿಲ್ಲ. ಅಲ್ಲಿ ಬಿಜೆಪಿಯವರು ಕೊಡಬೇಕು, ಕಾಂಗ್ರೆಸ್ನವರು ಕೊಡಬೇಕು ಅಂತೇನಿಲ್ಲ, ನೀರು ಎಲ್ರಿಗೂ ಕೊಡ್ತೀವಿ. ಈ ರೋಡ್ ಮಾಡೀವಿ, ಬರೀ ಕಾಂಗ್ರೆಸ್ನವರೇ ತಿರುಗಾಡಲ್ಲ, ಇಲ್ಲಿ ಬಿಜೆಪಿಯವರು ತಿರುಗಾಡಲ್ವಾ, ಎಲ್ಲರೂ ತಿರುಗಾಡ್ತಾರೆ, ಅದಲ್ಲೇನು ಆ ಥರ ಏನಿಲ್ಲ ನಮ್ದು. ಅಭಿವೃದ್ಧಿ ವಿಚಾರಗಳಲ್ಲಿ ಇಷ್ಟೆಲ್ಲ ಹೇಳುವಂತಹ ಆಡಳಿತ ಪಕ್ಷದಲ್ಲಿದ್ದಂತಹ ಕಾಂಗ್ರೆಸ್ನವರು ಯಾವುದೇ ರೀತಿಯಾದಂತಹ ಬೆಳವಣಿಗೆ ವಿಚಾರ ಬಂದಾಗ ಗ್ರಾಮವನ್ನು ಒಗ್ಗಟ್ಟಾಗಿ ತೆಗೆದುಕೊಂಡು ಹೋಗಲ್ಲ ಅನ್ನುವಂತ ಮಾತಿತ್ತು. ಜೊತೆಗೆ ನೀರಾವರಿ ಯೋಜನೆಗಳನ್ನು ಸಮರ್ಪಕವಾಗಿ ನಿರ್ವಹಿಸಿಲ್ಲ ಅನ್ನುವಂತ ಮಾತು ಕೂಡ ಕೇಳಿ ಬರ್ತಾ ಇತ್ತು. ಗ್ರಾಮದಲ್ಲಿ ಸದ್ಯಕ್ಕೆ ಈ ವಿಚಾರಗಳ ಬಗ್ಗೆ ತಾವೇನ್ ಹೇಳ್ತೀರಾ ಸರ್? ನಾವು ಅಷ್ಟೇ ಅವ್ರು ಹೇಳಿದ್ರಲ್ಲಿ ಅಂದ್ರೆ ವಾಸ್ತವದ ಪರಿಸ್ಥಿತಿಯಲ್ಲಿ ಆಗಿರುವಂತಹ ಸಮಸ್ಯೆಗಳು ಏನು ಅನ್ನೋದನ್ನ ತಾವು ತಿಳಿಸಬೇಕಾಗತ್ತೆ. ನೀರಾವರಿ ವಿಚಾರದಲ್ಲಿ ಈಗ ಆಲ್ರೆಡಿ ಗುಂಡ್ಲುಪೇಟೆ ತಾಲೂಕಿಗೆ ಉತ್ತೂರು ಕೆರೆ, ಲಕ್ಕೂರು ಕೆರೆ, ತೆರ್ಕನಾಂಬಿ ಕೆರೆ ಎಲ್ಲ ತುಂಬಿದಾವೆ, ನೀರು ಬಂದಿದೆ. ಸುಮ್ಮನೆ ಅವರು ಇಲ್ಲ ಉಂಟು ಅಂತ ಹೇಳ್ತಾರೆ. ಈಗ ಆಲ್ರೆಡಿ ಉತ್ತೂರು ಕೆರೆಯಲ್ಲಿ ಗೋಶಾಲೆನೂ ಇಟ್ಟಿದ್ದಾರೆ, ಉತ್ತೂರು ಕೆರೆಗೆ ನೀರನ್ನು ಬಿಟ್ಟಿದೆ. ಆ ಏರಿಯಾದಲ್ಲೆಲ್ಲ ಅಂತರ್ಜಲ ಜಾಸ್ತಿ ಆಯ್ತು ಬಂದಿದೆ. ಈಗ ಮಾದೇವ ಪ್ರಸಾದ್ ಇಲ್ಲಿಗೆ ಡೈರಿಗೆ ಒಂದು 5 ವರ್ಷದಲ್ಲಿ 1,40,40,000 ರೂಪಾಯಿ ಕೊಟ್ಟಿದ್ರು ನಾವು ಅನುದಾನನ. ಅದನ್ನ ನಾವು ತಗೊಳ್ಳಲ್ಲ ಅಂತಂದ್ಬಿಟ್ಟು ವಾಪಸ್ ಕಳಿಸಿದ್ದಾರೆ. ಈಗ ಮಾದೇವ ಪ್ರಸಾದ್ MLA ಸಚಿವರು ಅಂತಂದ್ರೆ ಗುಂಡ್ಲುಪೇಟೆ ತಾಲೂಕಿದಾನೆ. ಈಗ ಇಲ್ಲಿ ಬಿಜೆಪಿ ಬೋರ್ಡ್ ಇದಾಗೆ ಅವರು ವಾಪಸ್ ಹಿಂದೆ ಕಳಿಸಿದ್ದಾರೆ. ಇನ್ನೇನು ಅಭಿವೃದ್ಧಿ ಮಾಡಬೇಕಿತ್ತು ಎಲ್ಲಾನು ಅಭಿವೃದ್ಧಿ ಮಾಡಿದ್ದಾರೆ. ಸಂವಿಧಾನ ಕಟ್ಟಿಕೊಟ್ಟಿದ್ದಾರೆ ನಮ್ಮ ಮಾದೇಶ್ವರ ದೇವಸ್ಥಾನದಲ್ಲಿ. ಸದ್ಯದ ಪರಿಸ್ಥಿತಿಯಲ್ಲಿ ಗ್ರಾಮದ ಅಭಿವೃದ್ಧಿ ಕಡೆಗೆ ಹೆಚ್ಚಿನ ಒತ್ತನ್ನು ನೀಡಬೇಕು, ಆ ನಿಟ್ಟಿನಲ್ಲಿ ಬದಲಾವಣೆಯನ್ನು ಬಯಸ್ತೇವೆ ಅಂತ ಹೇಳುವಂತವರ ಜೊತೆಗೆ ಇದ್ದಂತಹ ಆಡಳಿತ ಪಕ್ಷದಲ್ಲಿ ಕಾಂಗ್ರೆಸ್ನ ಅವಧಿಯಲ್ಲಿ ಸಾಕಷ್ಟು ಕೆಲಸಗಳಾಗಿವೆ. ಯಾವುದೇ ರೀತಿಯಾದಂತಹ ಬದಲಾವಣೆಗಳಿಗಾಗಲಿ ಅಥವಾ ವೈಮನಸ್ಸಿನ ವಿಚಾರಗಳಿಗಾಗಲಿ ಯಾರೂ ಕೂಡ ಒಗ್ಗಟ್ಟಾಗಿ ನಿಲ್ತಾ ಇಲ್ಲ. ಎಲ್ಲರೂ ಕೂಡ ಹೊಂದಾಣಿಕೆ ಮಾಡಿಕೊಂಡು ಹೋಗೋ ಪ್ರಯತ್ನವನ್ನು ಮಾಡ್ತಿದ್ದೇವೆ. ಪಕ್ಷದ ಹೆಸರಿನಲ್ಲಿ ಗ್ರಾಮದ ಅಭಿವೃದ್ಧಿ ಕುಂಠಿತವಾಗುವುದು ಬೇಡ ಅನ್ನುವಂಥ ಮಾತನ್ನು ಕೂಡ ಸ್ಥಳೀಯರು ಹೇಳ್ತಿದ್ದಾರೆ. ಉಳಿದಂತವರಲ್ಲೂ ಕೂಡ ಈ ಬದಲಾವಣೆ ವಿಚಾರದಲ್ಲಿ ಎಷ್ಟರ ಮಟ್ಟಿಗೆ ಇವುಗಳನ್ನ ಒಪ್ಕೊಳ್ತಾರೆ ಅಥವಾ ವಾಸ್ತವತೆಯನ್ನು ತಿಳ್ಕೊಳ್ತಾರೆ ಅನ್ನುವಂಥ. ಸರ್, ತಾವು ಹಿರಿಯರು, ಇಷ್ಟು ದಿವಸ ಈ ಎಲ್ಲ ವ್ಯವಸ್ಥೆಗಳನ್ನ ನೋಡ್ಕೊತಿದ್ದಾರೆ. ಈ ಬಾರಿಯ ಚುನಾವಣೆ ಹೇಗಿರ್ತದೆ ಮತ್ತೆ ಇಲ್ಲಿ ಯಾರು ಯಾವ ರೀತಿ ನೋಡ್ಕೊತಿದ್ದಾರೆ? ನಮಗೆ ಕಾಂಗ್ರೆಸ್ ಬೇಡ ಸರ್, ನಮಗೆ ಬೇಕಾಗಿರೋದು ಬಿಜೆಪಿ ನಮಗೆ ಏನಾದ್ರು ಹಣ ಅನುಕೂಲ ಮಾಡದೇ ಇರೋದ್ರಿಂದ ಅವ್ರಿಗೆ ಸರ್ಕಾರ ಬರಬೇಕು. ದಯವಿಟ್ಟು ಅವ್ರಿಗೆ ಸರ್ಕಾರ ಬಂದರೆ ಏನಾದ್ರು ಒಂದು ನಾವು ಕಾಣ್ಬೋದು ಅಭಿವೃದ್ಧಿನ, ಇಲ್ಲ ಅಂದರೆ ಇಲ್ಲ. ಈ ಮಾಮೂಲಿ ಯಥಾಸ್ಥಿತಿ ಇದ್ದಂಗೆ ಇರ್ತೀವಿ ನಾವು. ಬದಲಾವಣೆ ಅಲೆಯನ್ನ ಸಾಕಷ್ಟು ಬಯಸ್ತಿರುವಂತದ್ರಲ್ಲಿ ಹಿರಿಯರು ಕೂಡ ಒಬ್ಬರು, ಯುವ ಸಮುದಾಯವು ಕೂಡ ಈ ಒಂದು ವಿಚಾರದಲ್ಲಿ ತನ್ನನ್ನು ತಾನು ಬಿಂಬಿಸಿಕೊಳ್ಳುವಂತ ಪ್ರಯತ್ನವನ್ನ ಮಾಡ್ತಾ ಇದೆ. ಅವರುಗಳ ಕಡೆಯಿಂದ ಈ ವಿಚಾರದಲ್ಲಿ ಯಾವ ಮಾತು ಕೇಳಿ ಬರ್ತದೆ ಅನ್ನೋದು. ಸರ್, ಈ ಒಂದು ಕ್ಷೇತ್ರದಲ್ಲಿ ಇದುವರೆಗಿದ್ದಂತಹ ಚುನಾವಣಾ ವ್ಯವಸ್ಥೆ ಆಗಿದೆ. ತಾವು ಯುವಕರು ಈಗ ಬದಲಾದಂತ ದಿನಮಾನಗಳಲ್ಲಿ ಯಾವ ರೀತಿ ಕಾಣ್ತಾ ಇದೆ, ನೀವೇನನ್ನು ಬಯಸ್ತಾ ಇದ್ದೀರಾ? ನಿಮ್ಮ ಗ್ರಾಮ ಹೇಗಿರಬೇಕು, ಚುನಾವಣಾ ವೈಖರಿ ಹೇಗಾಗಬೇಕು? ಸರ್, ಕಳೆದ 23 ವರ್ಷಗಳಿಂದ ನಾವು ಮಾದೇವ ಪ್ರಸಾದ್ ಅವರ ಅಧಿಕಾರ ಅವಧಿಯಲ್ಲಿ ನಾವು ಈ ತಾಲೂಕನ್ನು ಕೊಟ್ಟಿದ್ವಿ. ಸಮಗ್ರ ಅಭಿವೃದ್ಧಿಯನ್ನು ಅಂತ ಹೆಚ್ಚಿನ ಅವಕಾಶಗಳು ಮಾದೇವ ಪ್ರಸಾದ್ ಅವ್ರಿಗಿತ್ತು. 2ನೇ ಮುಖ್ಯಮಂತ್ರಿ ಅನ್ನೋ ರೇಂಜ್ ಅಲ್ಲಿ ಅವರು ಅಂದ್ರೆ ಸಿದ್ದರಾಮಯ್ಯ ಅವರು ಅಷ್ಟು ಆಪ್ತರಾಗಿದ್ರು. ಕ್ಷಣ ಮಾತ್ರದಲ್ಲಿ ಯಾವುದೇ ಅನುಮೋದನೆಯನ್ನು ಅವರು ಪಡ್ಕೊಳ್ಬಹುದಾಗಿತ್ತು. ನಮಗೆ ಮುಖ್ಯವಾಗಿ ಬೇಕಾಗಿರೋದು ಅವರನ್ನ ನಾವು 24 ಗಂಟೆ ವಿದ್ಯುತ್ ಕೊಡಿ ಅಂತ ಕೇಳ್ತಾ ಇಲ್ಲ, ಅಥವಾ ನಮಗೆ ಬಸ್ ವ್ಯವಸ್ಥೆ ಕಲ್ಪಿಸ್ಕೊಡಿ ಅಂತ ಕೇಳ್ತಾ ಇಲ್ಲ. ಮೊದಲನೇದಾಗಿ ಕುಡಿಯೋದಕ್ಕೆ ನೀರು, ಎರಡನೇದಾಗಿ ಇಲ್ಲಿ ಒಣಗಿರ್ತಕ್ಕಂಥ ಕೆರೆಗಳಿಗೆ ನೀರನ್ನು ತುಂಬಿಸತಕ್ಕಂಥ 2 ಯೋಜನೆಗಳನ್ನ ಮಾಡಿಕೊಡಿ ಅಂತ ನಾವು ಕೇಳ್ತಾ ಇರೋದು. ಒಂದೇ ಒಂದು ಪ್ರಶ್ನೆ ಅವ್ರಿಗೆ, ಕಳೆದ 2008ರಲ್ಲಿ ಏನು ಯಡಿಯೂರಪ್ಪ ಅವರ ಬಿಜೆಪಿ ಸರ್ಕಾರ ಅಧಿಕಾರದಲ್ಲಿ ಬಂದಾಗ 60 ಭಾಗದಿಂದ 22 ಕೆರೆಗಳಿಗೆ ನೀರು ತುಂಬಿಸುವ ಯೋಜನೆಯನ್ನ ಮಾಡಿದ್ರು. ಆದರೆ ಏನು ಮಾದೇವ ಪ್ರಸಾದ್ ಅವರು 23 ವರ್ಷಗಳ ಕಾಲ ಏನು ಆಡಳಿತ ನಡೆಸಿದ್ರು, ಅಲ್ಲಿ ವಡ್ಗೆರೆ ಏನು ಉತ್ತೂರು ಕೆರೆಯಿಂದ ಕೇವಲ 4 ಕಿಲೋಮೀಟರ್ ಇರತಕ್ಕಂಥ ವಡ್ಗೆರೆ ಕೆರೆಗೆ ನೀರು ತುಂಬಿಸತಕ್ಕಂಥ ಯೋಜನೆಗೆ ಒಂದೇ ಒಂದು ಅಡಿಪಾಯವನ್ನು ಹಾಕಲಿಲ್ಲ. ಯಾಕೆ? ಎರಡನೇದಾಗಿ ಏನು ಇಲ್ಲಿ ಪಕ್ಕದ ಗ್ರಾಮ ಕಗುಳದುಂಡಿ ಗ್ರಾಮದಲ್ಲಿ ಚೆನ್ಮಲ್ಲಿಗೆ ವಿಸ್ತರಣಾ ಘಟಕ ಅಂತ ಹೇಳಿ CCGB ಅವರು ಚೈನಾ ಮೂಲದ ಕಂಪನಿಗೆ ಏನು ಇಲ್ಲಿ ಮಾಡಕ್ಕೆ ಅನುಮೋದನೆ ಕೊಡ್ತಾರೆ. ಇದಕ್ಕೆ ಬಹಿರಂಗವಾಗಿ ಎಲ್ಲ ಗ್ರಾಮಸ್ಥರು, ಇಡೀ ನಮ್ಮ ಹೋಬಳಿ ಅಥವಾ ನಮ್ಮ ತಾಲೂಕಿನ ಗ್ರಾಮಸ್ಥರೆಲ್ಲ ಹೋರಾಟ ಮಾಡ್ತಾರೆ. ಆ ಹೋರಾಟ ಮಾಡೋಣ ಹತ್ತಿಕ್ಕದಕ್ಕೋಸ್ಕರ ಏನು 23 ಜನನ ಏನು ಸಂಘಟನೆ ಮಾಡ್ತಾರೆ, ಅವರು ಏನು ದುಷ್ಪರಿಣಾಮಗಳ ಬಗ್ಗೆ ಅರಿವು ಮೂಡ್ತಾರೆ ಅಂತವ್ರನ್ನ ಗುರುತು ಮಾಡಿ 1 ವಾರ ಅವ್ರನ್ನ ಸೆರೆವಾಸದಲ್ಲಿ ಇಡ್ತಾರೆ. ಅದರಲ್ಲಿ ಕೂಡ ನಮ್ಮೂರಲ್ಲೂ ಕೂಡ 4 ಜನ, ನಾನು, ರಘು, ST ಮಾದೇಸ್ವಾಮಿ ಅಂತ 4 ಜನ ಅರೆಸ್ಟ್ ಆಗಿ 1 ವಾರ ಕಾಲ ಸೆರೆವಾಸವನ್ನು ಅನುಭವಿಸಿದ್ದೇವೆ. ಯಾರು ಈ ವ್ಯವಸ್ಥೆ ವಿರುದ್ಧ, ಅವ್ಯವಸ್ಥೆ ವಿರುದ್ಧ ಸಿಡಿದೆತ್ತಾರೆ ಅವ್ರನ್ನ ಪೊಲೀಸ್ ಶಕ್ತಿಯ ಮೂಲಕ ಏನು ಹತ್ತಿಕ್ಕತಕ್ಕಂಥ ಕೆಲಸ ಅವ್ಯಾಹತವಾಗಿ ನಡ್ಕೊಳ್ತಾ ಬಂದಿದೆ. ಅದರಲ್ಲಿ ನಾವು ಕೂಡ ನಮ್ಮ ಗ್ರಾಮದವರು ಕೂಡ ಒಬ್ರು. ಹಾಗಾಗಿ ನಾವು ಇದ್ರ ವಿರುದ್ಧ, ಅನ್ಯಾಯದ ವಿರುದ್ಧ ಸಿಡಿದೆದ್ದಿದ್ದೀವಿ. ಈ ಸತ ನಿರಂಜನ್ ಕುಮಾರ್ ಅವರನ್ನ ತರೋದ್ರಲ್ಲಿ 2 ಮಾತಿಲ್ಲ, ಅದು ಸತಸಿದ್ಧ ಅಂತ ಹೇಳಿ ನನ್ನ ಮಾತು ಮುಗಿಸ್ತಾ ಇದ್ದೇನೆ.
ಇದುವರೆಗೂ ಆಡಳಿತದಲ್ಲಿದ್ದಂತಹ ಕಾಂಗ್ರೆಸ್ ಪಕ್ಷದ ವಿರೋಧಿ ಅಲೆಯನ್ನ ಈ ಗ್ರಾಮದಲ್ಲಿ ಕಾಣ್ತಾ ಇದ್ದೇವೆ. ಯಾಕಂದ್ರೆ ಪ್ರತಿ ಬಾರಿಯೂ ಮಾತನಾಡಿದಂತವರೆಲ್ಲರೂ ಕೂಡ ಹೇಳ್ತಿರುವಂತದ್ದು ಹಿಂದಿದ್ದಂತಹ ಆಡಳಿತ ಪಕ್ಷ ಹಾಗೆ ಇಲ್ಲಿನ ಕಾರ್ಯವೈಖರಿ ಅಷ್ಟಾಗಿ ಹಳ್ಳಿನ ಅಭಿವೃದ್ಧಿ ಮಾಡೋದಕ್ಕೆ ತೆಗೆದುಕೊಂಡು ಹೋಗಿಲ್ಲ ಅಂದ್ರೆ ಇದುವರೆಗಿದ್ದಂತಹ ಹಳ್ಳಿಯ ಚಿತ್ರಣ ಹೇಗಿತ್ತು ಅನ್ನೋದನ್ನ ಈಗ ತಿಳ್ಕೊಳ್ಳೋಣ. ಸರ್, ಇದುವರೆಗೆ ಅಧಿಕಾರದಲ್ಲಿದ್ದಂತಹ ಪಕ್ಷ ಸರಿಯಾದ ಕೆಲಸ ಮಾಡಿಲ್ಲ ಅನ್ನೋ ಮಾತನ್ನ ಹೇಳ್ತಿದ್ರ, ಇಲ್ಲಿವರೆಗೆ ಏನೇನು ಆಗಿತ್ತು, ಯಾಕೆ ಈ ರೀತಿ ಬದಲಾವಣೆಯನ್ನು ನೀವು ಬಯಸ್ತಾ ಇದ್ದೀರಾ? ಸರ್, ನಾವು ಕಾಂಗ್ರೆಸ್ ಪರನೂ ಅಲ್ಲ, ಬಿಜೆಪಿ ಪರನೂ ಅಲ್ಲ. ಒಂದು ಇವತ್ತು ಏನಂದ್ರೆ ಸರ್, ನಿರಂಜನ್ ಕುಮಾರ್ ಅವರು 2 ಬಾರಿ ಸೋತಿದ್ದಾರೆ, ಅವ್ರ ತಂದೆ 2 ಬಾರಿ ಸೋತಿದ್ದಾರೆ. ಮಹದೇವ ಪ್ರಸಾದ್ ಅವರು 23 ವರ್ಷದಿಂದ ಗೆದ್ದಿದ್ರು, ಮತ್ತೆ ಯಾವುದೇ ಅಭಿವೃದ್ಧಿ ಕಾರ್ಯಕ್ರಮ ಆಗಿಲ್ಲ ಇಲ್ಲಿ. ಯಡಿಯೂರಪ್ಪನವರು ಇಲ್ಲಿ 218 ಕೋಟಿ ರೂಪಾಯಿ ಇದು ಮಾಡಿ ಕೆರೆ ಕಟ್ಟೆಗಳು ತುಂಬಿಸಿದ್ರು, 20 ಕೆರೆನ ಚಾಮರಾಜನಗರ ಡಿಸ್ಟ್ರಿಕ್ಟ್. ಅದೇ ಇವರು ಒಂದು 5 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಒಂದು ಕೆರೆನ ತುಂಬಿಸಕ್ಕಾಗ್ಲಿಲ್ಲ ಇವ್ರ ಅವಧಿಯಲ್ಲಿ. 4 ವರ್ಷದ ಅವಧಿಯಲ್ಲಿ ಸರ್ ಇವ್ರು ಏನಾದ್ರು ಮಾಡಬಹುದಾಯ್ತು, ಮಾಡಿರ ಸರ್, ಅವ್ರು ಮಾಡಲಿಲ್ಲ. ಅದೇ ನಾವು ಬಿಜೆಪಿ ಪರನ ಕಾಂಗ್ರೆಸ್. ಇವತ್ತು ನಾವು ಯಡಿಯೂರಪ್ಪನವರು ನಮ್ಮ ಕೈ ಬಲಪಡಿಸಿದ್ರೆ ಯಡಿಯೂರಪ್ಪನವರು ಏನಾದ್ರು ಮಾಡ್ತಾರೆ ಇಲ್ಲಿ ನಮ್ಮ ಡಿಸ್ಟ್ರಿಕ್ಟ್ ಜಿಲ್ಲೆಗೆ. ಅವರು ಅಧಿಕಾರ ಇಲ್ಲದೆ ಸರ್, ಯಡಿಯೂರಪ್ಪನವರು ಒಂದು ಎಮ್ಎಲ್ಎ ಇಲ್ಲ ನಮ್ಮ ಡಿಸ್ಟ್ರಿಕ್ಟ್ ಅಲ್ಲಿ. ಆಗ್ಲೂ ಅವರು 218 ಕೋಟಿ ರೂಪಾಯಿ ಖರ್ಚು ಮಾಡಿ ಕೆರೆ ತುಂಬಿಸಿದ್ರು, ಒಂದು ಎಮ್ಎಲ್ಎ ಇಲ್ಲದೆ. ಆದ್ರೂ ಇವರು 4 ಎಮ್ಎಲ್ಎ ಡಿಸ್ಟ್ರಿಕ್ಟ್ಲಿ, ಜಿಲ್ಲಾ ಉಸ್ತುವಾರಿ ಮಂತ್ರಿ ಎಲ್ಲ ಮಾಡಿ ಸರ್, ಯಾವುದೇ ಅಭಿವೃದ್ಧಿ ಕಾರ್ಯ ಆಗಿಲ್ಲ ಸರ್. ಅದೇ ನಾವು ಬದಲಾವಣೆ ಬಯಸಬೇಕು ಅಂತ ಕಾಯ್ತೀವಿ ಸರ್. ಇದು ಶಿಂಗ್ಲಾಪುರ ಗ್ರಾಮದಲ್ಲಿ ವಾಸ್ತವದಲ್ಲಿ ಈಗಿರುವಂತಹ ಪರಿಸ್ಥಿತಿಯನ್ನ ಗ್ರಾಮಸ್ಥರು ಹೇಳಿಕೊಳ್ಳುವಂತ ಲೆಕ್ಕಾಚಾರ. ಪಕ್ಷ ಭೇದವಿಲ್ಲದೆ ನಾವಿಲ್ಲಿ ಗ್ರಾಮವನ್ನು ಅಭಿವೃದ್ಧಿ ಮಾಡುವಂತ ಯೋಚನೆ ಮಾಡ್ತಿದ್ದೇವೆ. ಆದರೆ ಇದುವರೆಗೂ ಅಧಿಕಾರದಲ್ಲಿದ್ದಂತಹ ಕಾಂಗ್ರೆಸ್ ಪಕ್ಷ ಹಳ್ಳಿಯನ್ನ ಅಭಿವೃದ್ಧಿ ಮಾಡುವ ನಿಟ್ಟಿನಲ್ಲಿ ಗ್ರಾಮದ ಅಭಿವೃದ್ಧಿ ಕಡೆ ಯಾವುದೇ ಗಮನವನ್ನು ಕೊಟ್ಟಿಲ್ಲ. ಹೀಗಾಗಿ ಬದಲಾವಣೆ ಅಂತ ಏನಾದರೂ ಆದಲ್ಲಿ ನಮಗೆ ಹೊಸ ನಿರೀಕ್ಷೆಗಳನ್ನ, ಭರವಸೆಗಳನ್ನ ಹೊತ್ತು ಮುನ್ನಡೆಯಬಹುದು ಅನ್ನುವಂತ ಒಂದು ಆಕಾಂಕ್ಷೆಯನ್ನು ವ್ಯಕ್ತಪಡಿಸ್ತಾ ಇದ್ದೀವಿ. ಈ ನಿಟ್ಟಿನಿಂದಾಗಿ ಈ ಬಾರಿ ಹೊಸತನವನ್ನು ತರುವಂತ ಪ್ರಯತ್ನವನ್ನ ಮಾಡ್ತಿದ್ದೇವೆ. ಅದಕ್ಕೆ ಒಗ್ಗಿಕೊಳ್ಳುವವರು ಯಾವುದೇ ಪಕ್ಷದವರಾದರೂ ಕೂಡ ಅವರ ಪರ ನಾವು ನಿಲ್ತೇವೆ, ಅವರಿಗೆ ಓಟನ್ನು ಹಾಕ್ತೇವೆ, ಅವರನ್ನ ಗೆಲ್ಲಿಸುವ ಮುಖಾಂತರ ನಮ್ಮ ಗ್ರಾಮದ ಅಭಿವೃದ್ಧಿಯನ್ನ ಕಾಣ್ತೇವೆ ಅನ್ನುವಂತ ಮಾತನ್ನ ಹೇಳ್ತಿದ್ದಾರೆ. ಕ್ಯಾಮರಾಮನ್ ರಮೇಶ್ ಜೊತೆ ರಾಕೇಶ್, ಸುದ್ದಿ ಟಿವಿ, ಗುಂಡ್ಲುಪೇಟೆ. ನಂಜನಗೂಡು ಉಪಚುನಾವಣೆಯ ಕದನಕಣ ದಿನದಿಂದ ದಿನಕ್ಕೆ ರಂಗೇರ್ತಿದೆ. ಬಹಿರಂಗ ಪ್ರಚಾರಕ್ಕೆ ಕೆಲವೇ ದಿನಗಳು ಬಾಕಿ ಇರುವಂತೆ ಕಾಂಗ್ರೆಸ್ ಹಾಗೂ ಬಿಜೆಪಿ ಅಭ್ಯರ್ಥಿ ಪರವಾಗಿ ಮಾತಾಡಲಿಕ್ಕೆ ಕಾಂಗ್ರೆಸ್ನ ಹುರಿಯಾಳಿಗಳೀಗ ಹಾಗೂ ಬಿಜೆಪಿಯ ಹುರಿಯಾಳಿಗಳು ನಮ್ಮ ಜೊತೆ ಇದ್ದಾರೆ. ಅವ್ರನ್ನೇ ಕೇಳೋಣ, ತಮ್ಮ ತಮ್ಮ ಅಭ್ಯರ್ಥಿಗಳಿಗೆ ಯಾಕೆ ಮತ ಕೊಡಬೇಕು ಅಂತ ಹೇಳಿ ಕೇಳೋಣ. ಮೊದಲಿಗೆ ಬಿಜೆಪಿ ಅಭ್ಯರ್ಥಿ ಪರವಾಗಿ ಮಾತಾಡ್ಲಿಕ್ಕಿದ್ದಾರೆ, ಅವ್ರನ್ನೇ ಕೇಳೋಣ. ಸರ್, ಈಗ ಶಿವಣ್ಣವರೇ, ಬಿಜೆಪಿ ಅಭ್ಯರ್ಥಿ ಪರವಾಗಿ ಮತ ಯಾಕೆ ಕೊಡಬೇಕು? ನಮ್ಮ ಬಿಜೆಪಿ ಅಭ್ಯರ್ಥಿಗೆ ಮತ ಯಾಕೆ ಕೊಡಬೇಕು ಅಂತ ಹೇಳಿದ್ರೆ, ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ಆಗಿರ್ತಕ್ಕಂಥ ಮಾನ್ಯ ಶ್ರೀನಿವಾಸ್ ಪ್ರಸಾದ್ರವರು ಸುಮಾರು 40 ವರ್ಷಗಳ ಕಾಲ ರಾಜಕೀಯ ಜೀವನದಲ್ಲಿ ಬಾರಿ ಸ್ವಚ್ಛ ರಾಜಕಾರಣವನ್ನು ಮಾಡ್ಕೊಂಡು ಬಂದಿರತಕ್ಕಂಥವ್ರು. ಅವರು ಲೋಕಸಭಾ ಸದಸ್ಯರಾಗಿ ಉತ್ತಮವಾದಂಥ ಕೆಲಸ ಮಾಡಿರ್ತಕ್ಕಂಥವ್ರು. ಮತ್ತು ಈ ನಂಜನಗೂಡು ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ 2 ಬಾರಿ ಶಾಸಕರಾಗಿ ಅನೇಕ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಕೂಡ ಮಾಡಿರ್ತಕ್ಕಂಥವ್ರು. ಅದ್ರ ಜೊತೆಗೆ ಈ ವಿಧಾನಸಭಾ ಕ್ಷೇತ್ರ ಒಂದು ಮೀಸಲ ಕ್ಷೇತ್ರ ಆಗಿದ್ರೂ ಕೂಡ ಇದುವರೆಗೂ ಕೂಡ ಈ ಕ್ಷೇತ್ರದಲ್ಲಿ ಭಾರಿ ಶಾಂತಿ ಸೌಹಾರ್ದತೆಯನ್ನು ಕಾಪಾಡಿಕೊಂಡು ಬಂದಿರತಕ್ಕಂಥವ್ರು. ಇವರಿವತ್ತು ಅತ್ಯಂತ ಒಂದು ಅಭಿವೃದ್ಧಿ ಕಾರ್ಯಗಳನ್ನು ಕೂಡ ಮಾಡಬೇಕು ಅಂತ ಆಶಯವನ್ನು ಇಟ್ಕೊಂಡಿರ್ತಕ್ಕಂಥವ್ರು. ಮಾನ್ಯ ಶ್ರೀನಿವಾಸ್ ಪ್ರಸಾದ್ ಅವರು ಸ್ವಾಭಿಮಾನಕ್ಕೆ ಧಕ್ಕೆ ಬಂದಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ತೊರೆದು ಇವತ್ತು ಭಾರತೀಯ ಜನತಾ ಪಕ್ಷವನ್ನು ಸೇರಿದಂಥ ಸಂದರ್ಭದಲ್ಲಿ ಅವರು ತುಂಬ ಇವತ್ತು ಜನಗಳ ಹುಮ್ಮಸ್ಸು ನೋಡುವಾಗ ಅವ್ರಿಗೆಲ್ಲ ಮತವನ್ನು ಕೂಡ ಕೊಡಬೇಕು ಅಂತಕ್ಕಂಥ ಅಭಿಪ್ರಾಯವನ್ನು ಕಾಣ್ತಾ ಇದ್ದೀನಿ. ಸರ್, ಈಗ ಕಾಂಗ್ರೆಸ್ ಅಭ್ಯರ್ಥಿಗೆ ಯಾಕೆ ಮತ ಕೊಡಬೇಕು ಸರ್? ಕೇಶವಮೂರ್ತಿ ಸರ್, ನಾನು ಮೋಹನ್ ಕುಮಾರ್ ಅಂತ, ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಸದಸ್ಯರು. ನಾನು ಕಳೆದ 4-5 ದಿನದಿಂದ ನಮ್ಮ ಈ ಒಂದು ನಂಜನಗೂಡು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ನೆರಳ ಗ್ರಾಮ ಪಂಚಾಯತಿ ಆ ಕಡೆ ನಮ್ಮ ಶಾಸಕರ ಇದರಲ್ಲಿ ನಾವು ಕೆಲಸ ಮಾಡ್ತಾಯಿದ್ದೀವಿ. ಭಾಳ ಉತ್ತಮವಾದಂಥ ಒಂದು ವ್ಯಕ್ತಿ ನಮ್ಮ ಕೇಶವಮೂರ್ತಿಯವರು. ನಿಜಕ್ಕೂ ಅವ್ರಿಗೆ ಕೊಡಬೇಕು, ಯಾಕೆಂದರೆ 2 ಸಲ ಸೋತಿದ್ದಾರೆ. ಏನು ಇವತ್ತಿನ ದಿನ ಬಿ ಜೆ ಪಿಯಿಂದ ನಮ್ಮ ಕಳೆದ ಬಾರಿ ಈ ಒಂದು ಕ್ಷೇತ್ರದ ಪ್ರತಿನಿಧಿಯಾದಂಥ ನಮ್ಮ ಶ್ರೀನಿವಾಸ್ ಪ್ರಸಾದ್ ಅವರು ನಮ್ಮ ಪಕ್ಷದಲ್ಲಿ ಇದ್ದಂಥವ್ರು. ಅವ್ರಿಗೆ ಇವತ್ತಿನ ದಿನ ಈ ಬೈ ಎಲೆಕ್ಷನ್ ಬಂದಿರೋದೇ ಒಂದು ವಿಚಿತ್ರ. ಯಾಕೆ ಅಂತಂದರೆ, ಅವರು ಮಿನಿಸ್ಟರ್ ಆದಂಥ ಕಾಲದಲ್ಲಿ ಬಿ ಜೆ ಪಿಯಲ್ಲಿ ಇರ್ತಕ್ಕಂಥ ಎಲ್ಲ ಸಚಿವರು, ನಿಮ್ಮಲ್ಲಿರ್ತಕ್ಕಂಥ ಈ ಅಂಗವಿಕಲ ಸಚಿವರು ಕೈಲಾಗದಂಥವ್ರು ಮಡಿಕೊಂಡಿದ್ದಾರೆ ಅಂತ ಭಾಳ ಹೀನಾಯವಾಗಿ ಹೇಳಿದಂಥ ಮಾತು. ಹಾಗಾಗಿ ಅವರಿಂದ ವಿರೋಧ ಪಕ್ಷ ನಾಯಕರಾದಂಥ ಜಗದೀಶ್ ಶೆಟ್ಟರೆ ಸಹ ಈ ಒಂದು ಮಾತನ್ನು ಹೇಳಿರೋದು. ಹಾಗಾಗಿ ಇವತ್ತಿನ ದಿನ ಅವ್ರನ್ನ ಬೇರೆಯವರಿಗೆ ಏನು ಸಚಿವ ಸ್ಥಾನ ಕೊಟ್ಟಂಥ ಇದು ಸಂದರ್ಭದಲ್ಲಿ ಅವರು ಮುನ್ಸ್ಕೊಂಡು ಈ ಕಾಂಗ್ರೆಸ್ ಪಕ್ಷನ, ಯಾಕೆಂದರೆ ಇತಿಹಾಸ ಇರ್ತಕ್ಕಂಥ ಪಕ್ಷ, ಸುಮಾರು ಎಲ್ಲ ಇದರಲ್ಲೂ ಅವರು ಅನುಭವ ಪಡೆದಂಥ ಶ್ರೀನಿವಾಸ್ ಪ್ರಸಾದ್ ಅವರು ಇವತ್ತಿನ ದಿನ ಬಿಜೆಪಿಗೆ ಬಂದು ಸೇರ್ಕೊಂಡಿದ್ದಾರೆ. ಆದರೆ ನಾವು ಇವತ್ತಿನ ದಿನ ಇಲ್ಲಿ ಇವತ್ತು ಬೈ ಎಲೆಕ್ಷನ್ ಮಾಡ್ತಾ ಇರೋದು ಇದೊಂದು
ವಿಚಿತ್ರ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಸರ್, 5 ವರ್ಷ ಅಧಿಕಾರ ಕೊಟ್ಟರು ಕೂಡ ಅವರು ಸರಿಯಾಗಿ ನಿಭಾಯಿಸಲಿಲ್ಲ. ಅಂದ್ರೆ 3.5 ವರ್ಷಕ್ಕೆ ಅಧಿಕಾರದಿಂದ ಅವರು ಸರಿಯಾಗಿ ಕಾರ್ಯನಿರ್ವಹಿಸಿದ ಕಾರಣದಿಂದಾಗಿ ಅವ್ರನ್ನ ಸಚಿವ ಸಂಪುಟದಿಂದ ಕಿತ್ತಾಕ್ಲಾಯ್ತು. ಹಾಗಾಗಿ ಅವರು ರಾಜೀನಾಮೆ ಕೊಟ್ಟರು. ಈ ಚುನಾವಣೆ ಯಾರು ಕೂಡ ಬಯಸಿರಲಿಲ್ಲ. ಹಾಗಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಮತ ಕೊಡಬೇಕು ಅಂತೇಳಿ ಅವ್ರು ಹೇಳ್ತಾರೆ. ನಾನು ರಾಷ್ಟ್ರೀಯ ಕಾರ್ಯದರ್ಶಿ ಬಿಜೆಪಿ SC ಮೋರ್ಚಾ ಮತ್ತು ಮಾಜಿ ಶಾಸಕ. ನೀವು ಕೇಳಿದ ಪ್ರಶ್ನೆ ಇನ್ನೊಂದ್ಸಲ ರಿಪೀಟ್ ಮಾಡಿ. ನನ್ನ ಸರ್, ಈಗ ಅವರ ಪ್ರಶ್ನೆ 3.5 ವರ್ಷ ಅಧಿಕಾರ ಕೊಟ್ಟರು ಕೂಡ ಅವರು ಅಭಿವೃದ್ಧಿ ಮಾಡಲಿಲ್ಲ, ತಮ್ಮ ಸ್ವಾರ್ಥಕ್ಕಾಗಿ ರಾಜೀನಾಮೆ ಕೊಟ್ಟರು ಅಂತ ಹೇಳ್ತಾರೆ. ಯಾರು? ಶ್ರೀನಿವಾಸ್ ಪ್ರಸಾದ್ ಅವ್ರ ಬಗ್ಗೆ. ಹಾಗಿದ್ರೆ ಈ ರಾಜ್ಯದಲ್ಲಿ, ಈ ರಾಷ್ಟ್ರದಲ್ಲಿ ಒಂದು 25 ವರ್ಷ MP, 10 ವರ್ಷ MLA, ಕೇಂದ್ರದ ಮಂತ್ರಿ, ರಾಜ್ಯದ ಮಂತ್ರಿ ಆದ ಒಬ್ಬ ದಲಿತ ನಾಯಕನ್ನ ಏಕ್ದಮ್ ಆತನ ಮಾನ ಮರ್ಯಾದೆ ಇಲ್ದಂಗೆ ಸಂಪುಟದಿಂದ ಹೊರಗಡೆ ಕಳಿಸ್ಬಿಟ್ರೆ ಇಡೀ ರಾಜ್ಯದ ದಲಿತರು ಸುಮ್ಮನೆ ಇರಬೇಕಾ? ಅವ್ರಿಗೇನು ಮಾನ ಮರ್ಯಾದೆ ಸ್ವಾಭಿಮಾನ ಏನೂ ಇಲ್ವಾ? ಆ ಕಾರಣದಿಂದ ಇದರಲ್ಲಿ ಅಧಿಕಾರ ಶಾಸಕತನಕ್ಕಿಂತ ಮುಖ್ಯವಾಗಿ ಈ ರಾಜ್ಯದ ದಲಿತರ ಒಂದು ಗೌರವದ ಪ್ರಶ್ನೆ ಆಗಿದೆ ಇದು. ಸರ್, ಇಲ್ಲಿ ಪ್ರಮುಖವಾಗಿ ಹೇಳಬೇಕು ಅಂತಂದ್ರೆ ಅವ್ರ ಸ್ವಾಭಿಮಾನಕ್ಕೆ ಧಕ್ಕೆ ಬಂತು, ಹಾಗಾಗಿ ಅವರು ರಾಜೀನಾಮೆ ಕೊಟ್ಟಿದ್ದಾರೆ ಹೊರತು ಬೇರೆ ಉದ್ದೇಶದಿಂದಲ್ಲ. ಸ್ವಾಭಿಮಾನದ ಪ್ರಶ್ನೆ ಇಲ್ಲಿ ಅಂತ ಹೇಳಿ ಅವರು ಒಪಿನಿಯನ್ ಫಾರ್ಮ್ ಮಾಡ್ತಾರೆ. ಸರ್, ನಾನು ಶಿವಕುಮಾರ್ ಅಂತ ಕಾಂಗ್ರೆಸ್ ಸೇವಾದಳದ ಖಜಾಂಚಿಗಳು ಮತ್ತು ಈ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಥವರು. ಇಲ್ಲಿ ನಮಗೆ ಶ್ರೀನಿವಾಸ್ ಪ್ರಸಾದ್ ಅವ್ರ ಬಗ್ಗೆ ಭಾರಿ ಗೌರವ ಇದೆ. ಅವರು ನಮ್ಮ ಪಕ್ಷದಲ್ಲಿದ್ದಾಗ ಮತ್ತು ನಮ್ಮ ಜೊತೆಲಿದ್ದಾಗ ಮತ್ತು ಈಗಲೂ ಸಹ ನಾವು ಅವ್ರನ್ನ ಭಾರಿ ಇಷ್ಟಪಡ್ತೀವಿ. ಇದು ಏನಂದರೆ ಅವರ ಸ್ವಾಭಿಮಾನ ಧಕ್ಕೆ ಅನ್ನೋದಕ್ಕಿಂತನೂ ಅನಿವಾರ್ಯ ಕಾರಣದಿಂದ ಅವ್ರನ್ನ ಕೈ ಬಿಡಬೇಕಾದಂಥ ಸಂದರ್ಭದಲ್ಲಿ ಈ ಥರ ಆಯ್ತು ಬಿಟ್ಟರೆ ಬೇರೆ ಏನಿಲ್ಲ. ಮತ್ತು ಈ ಒಂದು ಉಪಚುನಾವಣೆ ಇದೆಯಲ್ಲ, ಇದು ಅವಶ್ಯಕತೆ ಇರಲಿಲ್ಲ. ಇದು ಜನಗಳ ಮೇಲೆ ತುಂಬ ಒಂದು ಒತ್ತಡದ ಚುನಾವಣೆ. ಮತ್ತು ವ್ಯಕ್ತಿಗತವಾಗಿ ಹೇಳಬೇಕಾದ್ರೆ ಶ್ರೀನಿವಾಸ್ ಪ್ರಸಾದ್ ಅವರು ತುಂಬ ಒಳ್ಳೆಯ ವ್ಯಕ್ತಿಗಳು. ಇದು ಒತ್ತಡದ ಚುನಾವಣೆ, ಇದು ಅವಶ್ಯಕತೆ ಇರಲಿಲ್ಲ ಈ ಸಂದರ್ಭದಲ್ಲಿ ಚುನಾವಣೆ ಅಂತ ಹೇಳ್ತಾರೆ ಮಹೇಂದ್ರ ಅವರು. ಇಲ್ಲ, ಈ ಒತ್ತಡ ಉದ್ಭವ ಆದದ್ದೇ ಕಾಂಗ್ರೆಸ್ ಪಕ್ಷದಿಂದ. ನಾನು ಮಹೇಂದ್ರ ಅಂತ ಸಿನಿಮಾ ಡೈರೆಕ್ಟರು ಮತ್ತು BJP ಮುಖಂಡ. ಯಾಕೆಂದರೆ ಅವ್ರನ್ನ ಕೈ ಬಿಡುವಂಥ ಪ್ರಮೇಯನೂ ಇರಲಿಲ್ಲ, ಆ ರೀತಿಯ ಪರಿಸ್ಥಿತಿ ಉದ್ಭವನೂ ಕೂಡ ಆಗಿರಲಿಲ್ಲ. ಇಲ್ಲೇನಾಗಿದೆ ಅಂದರೆ ಯಾರೋ ಯಾರ ಮೇಲೆ ಏನೋ ಒಂದು ಇದನ್ನು ತೀರಿಸ್ಕೊಳ್ಳೋಕ್ಕೋಸ್ಕರ ಈ ಸಂದರ್ಭ ಉದ್ಭವ ಆದದ್ದು. ಒಂದು ಥರದಲ್ಲಿ ಇದು ಒಳ್ಳೆಯದೇ ಆಯಿತು. ಯಾಕೆಂದರೆ ಈಗ ಅಸಹಾಯಕರು ಪರ್ಫಾರ್ಮೆನ್ಸ್ ಇಲ್ಲ ಅಂತ ವಜಾ ಮಾಡಿದಂಥ ಸಂದರ್ಭದಲ್ಲಿ ಅವರು ಮತ್ತೆ ನಾನು ಏನು ಅನ್ನೋದು ತೋರಿಸ್ಲೇಬೇಕಲ್ಲ ಅವರು, ಅಲ್ವಾ? ಆ ಕಾರಣಕ್ಕೆ ಅವ್ರು ಕಂಟೆಸ್ಟ್ ಮಾಡಿದ್ದಾರೆ. ಖಂಡಿತ ಆರಿಸಿ ಬರ್ತಾರೆ. ಶ್ರೀನಿವಾಸ್ ಪ್ರಸಾದ್ ಅವರು ತಮ್ಮ ಸಾಮರ್ಥ್ಯವನ್ನು ತೋರಿಸಲಿಕ್ಕೆ ಈ ಚುನಾವಣೆ ಎದುರಾಗಿ ಅವರು ತೋರಿಸ್ತಾರೆ ಅಂತ ಹೇಳಿ ಅವ್ರ ಅಭಿಪ್ರಾಯನ ವ್ಯಕ್ತಪಡಿಸ್ತಾರೆ. ಇಲ್ಲ ಸರ್, ಆ ವ್ಯಕ್ತಿ ನಾವು ತಿಳಿದಂಗೆ ಅವ್ರು ಯಾರು ಜನದ ಪಬ್ಲಿಕ್ ಯಾರು ಸಂಪರ್ಕ ಅವ್ರು ಯಾರು ಸರಿಗೆ ಇಟ್ಕೊಂಡಿರಲಿಲ್ಲ, ಸರಿ ಕೆಲಸ ಮಾಡ್ತಾ ಇರಲಿಲ್ಲ. ಜನನ ಏನು ಬೇಡಿಕೆಗಳ ತೊಂದರೆಗಳು ಯಾವುದೋ ಅವ್ರು ಈಡೇರಿಸ್ತಾ ಇರಲಿಲ್ಲ. ಹಾಗಾಗಿ ಜನಗಳ ತುಂಬ ಅವ್ರ ಬಗ್ಗೆ ಬೇಜಾರಾಗಿದೆ. ಖಂಡಿತ ಅವ್ರು ನಮಗೆ ಕೇಶವಮೂರ್ತಿಯವರು ಮನೆಗೂ ಚಿರಪರಿಚಿತ ಆದಂಥವ್ರು. ಖಂಡಿತ ಅವ್ರು ಗೆದ್ದೇ ಗೆಲ್ತಾರೆ. ಅವ್ರು ಒಳ್ಳೆತನಕ್ಕೆ ಅವ್ರು ವಿನ್ ಆಗಿ ಆಗ್ತಾರೆ. ಸಾರ್ವಜನಿಕರ ಜೊತೆ ಅವ್ರಿಗೆ ಹೆಚ್ಚು ಸಂಪರ್ಕ ಇರಲಿಲ್ಲ, ಕ್ಷೇತ್ರಕ್ಕೆ ಜಾಸ್ತಿ ಬರ್ತಿರ್ಲಿಲ್ಲ ಅಂತ ಹೇಳಿ ಅವರು ಒಪಿನಿಯನ್ ಫಾರ್ಮ್ ಮಾಡ್ತಾರೆ. ನಾನು ಚಾಮರಾಜನಗರ ಜಿಲ್ಲಾ ಉಪಾಧ್ಯಕ್ಷ ರಾಜುಗೌಡ ಅಂತ. ಈ ಪ್ರಸಾದ್ ಅವರು ಈ ಒಂದು 40 ವರ್ಷದ ರಾಜಕೀಯದಲ್ಲಿ ಯಾವತ್ತೂ ಕೂಡ ಜನಗಳ ಹತ್ರ ಹೋದವರು. ಇವತ್ತವರೆಗೂ ಕೂಡ ಅವ್ರು ಜನಗಳ ಜೊತೆ ಬೆರ್ತವರು, ಜನಗಳ ಜೊತೆ ಹೋರಾಟ ಮಾಡಿದವರು. ಈ ಒಂದು ದಲಿತ ನಾಯಕರನ್ನ ಹೈಂದ ಅಂತ ಹೇಳಿ ಸಿದ್ದರಾಮಯ್ಯನವರು ಒಬ್ಬ ದಲಿತ ನಾಯಕನ ಒಂದು ಅಂತ್ಯ ಮಾಡೋದಕ್ಕೆ ಹೊರಟರು. ಆದರೆ ಅವ್ರ ಸ್ವಾಭಿಮಾನಕ್ಕೆ ಧಕ್ಕೆ ಆಯಿತು. ಅವರು ಹೋರಾಟದ ಒಂದು ಹಾದಿ ಹಿಡಿದ್ರು. ಹೋರಾಟದಲ್ಲಿ ಮುಂದೆ ಹೋಗ್ತಾ ಇದ್ದಾರೆ, ಗೆದ್ದೇ ಗೆಲ್ತಾರೆ ಅಂತ ನಮ್ಮ ಒಂದು ಅನಿಸಿಕೆ. ಸಿದ್ದರಾಮಯ್ಯನವರನ್ನ ತುಳಿಯೋಕೆ ಪ್ರಯತ್ನ ಪಟ್ಟರು, ಹಾಗಾಗಿ ಅವರು ಸ್ವಾಭಿಮಾನಕ್ಕೆ ಧಕ್ಕೆ ಬಂದು ರಾಜೀನಾಮೆ ನೀಡಿ ಚುನಾವಣೆಯನ್ನು ಸ್ಪರ್ಧೆ ಮಾಡ್ತಾರೆ, ಗೆದ್ದೇ ಗೆಲ್ತಾರೆ ಅಂತ ಹೇಳಿ ಅವರು ಅಭಿಪ್ರಾಯ ವ್ಯಕ್ತಪಡಿಸಿದರು. ಸರ್, ಇದು ಸತ್ಯಕ್ಕೆ ದೂರವಾದಂಥ ಮಾತು. ಏನು ಈ ಚುನಾವಣೆ ಉಪಚುನಾವಣೆ ನಾವು ಇಲ್ಲಿ ಒಂದು 3 ದಿವಸದಿಂದ ನಾವು ಎಲ್ಲ ಹಳ್ಳಿಗಳಲ್ಲೂ ಸುತ್ತಾ ಇದ್ದೀವಿ. ನಮ್ಮ MLA ಮುನಿರತ್ನ ಅವ್ರ ನೇತೃತ್ವದಲ್ಲಿ ಎಲ್ಲ ಕಡೆ ಪಾಸಿಟಿವ್ ರೆಸ್ಪಾನ್ಸ್ ಇದೆ. ಕಲ್ವೆ ಕೃಷ್ಣಮೂರ್ತಿ ಅವರು, ಕೇಶವಮೂರ್ತಿ ಅವರು ಖಂಡಿತವಾಗ್ಲೂ ಗೆಲುವನ್ನು ಸಾಧಿಸ್ತಾರೆ. ಆಮೇಲೆ ನಮ್ಮ ಕಾಂಗ್ರೆಸ್ ಪಕ್ಷ 130 ವರ್ಷ ಇತಿಹಾಸ ಇರುವಂಥ ಪಕ್ಷ. ಇಲ್ಲಿ ದಲಿತರಾಗಲಿ ಅಲ್ಪಸಂಖ್ಯಾತರಾಗಲಿ ಎಲ್ಲ ವರ್ಗಕ್ಕೂ ನ್ಯಾಯ ಕೊಡಿಸಿದಂಥ ಪಕ್ಷ. ಮುಂದೆ ಇದೇ ಪಕ್ಷ ಎಲ್ಲ ಕಮ್ಯುನಿಟಿಯವ್ರನ್ನು ಕಾಪಾಡುವಂಥ ಪಕ್ಷ ಇದೆ. ಮತ್ತು ಇದು 100% ವಿಕ್ಟರಿ ಆಗುತ್ತೆ ಕಲ್ವೆ ಕೇಶವಮೂರ್ತಿ ಅವರಿಗೆ ಅಂತ ನಾನು ಹೇಳೋದು. ಕಾಂಗ್ರೆಸ್ ಪಕ್ಷ ದಲಿತರ ಪರ ಮತ್ತೆ ಬಡವರ ಪರ ಇರೋ ಪಕ್ಷ, ಹಾಗಾಗಿ ಕೇಶವಮೂರ್ತಿ ಅವರು ಈ ಸರಿ ಗೆಲ್ತಾರೆ, ಕಾಂಗ್ರೆಸ್ನ ಕೈ ಹಿಡಿತಾರೆ ಅಂತ ಹೇಳ್ತೀನಿ. ನಾನು ಕಾಂಗ್ರೆಸ್ ಪಕ್ಷದ ಸರ್ಕಾರದಲ್ಲೇ ಮಂತ್ರಿ ಆಗಿದ್ದಂಥವನು. SM ಕೃಷ್ಣ ಸರ್ಕಾರದಲ್ಲಿ ಕ್ಯಾಬಿನೆಟ್ ದರ್ಜೆ ಸಚಿವನಾಗಿದ್ದಂಥವನು. ಇವತ್ತು ಅವತ್ತಿನ ಕಾಂಗ್ರೆಸ್ಸೇ ಬೇರೆ ಸ್ನೇಹಿತರೆ, ಅವತ್ತಿನ ಕಾಂಗ್ರೆಸ್ಸೇ ಬೇರೆ. ಇವತ್ತು SM ಕೃಷ್ಣರಂತ ರಾಜ್ಯದ ಒಬ್ಬ ಮೇಧಾವಿ ವ್ಯಕ್ತಿ, ಮುತ್ಸದ್ದಿ ವ್ಯಕ್ತಿ ಇವತ್ತು ಕಾಂಗ್ರೆಸ್ ಪಕ್ಷ ಬಿಟ್ಟು ಬಂದಿದ್ದಾರೆ ಅಂತಂತ ಹೇಳಿದ್ರೆ
ಇವತ್ತು ರಾಜ್ಯದಲ್ಲಿ ಕಾಂಗ್ರೆಸ್ ಪರಿಸ್ಥಿತಿ ಯಾವ ಮಟ್ಟಕ್ಕೆ ಹೋಗಿದೆ ಅಂತಕ್ಕಂಥದ್ದು ಒಂದು ಉದಾಹರಣೆ. ಅದ್ರ ಜೊತೆಗೆ ಮಾನ್ಯ ಶ್ರೀನಿವಾಸ್ ಪ್ರಸಾದ್ ಅವರು ಕೇವಲ ಅವರು ಈ ಭಾಗದ ಒಬ್ಬ ನಾಯಕರಲ್ಲ, ಇಡೀ ರಾಜ್ಯದ ಒಬ್ಬ ದಲಿತ ಸಮುದಾಯದ ನಾಯಕ ಅವರು. ಅಂಥ ಒಬ್ಬ ನಾಯಕರನ್ನ ದಲಿತ ಸಮಾಜವನ್ನು ಎಷ್ಟು ಮಟ್ಟಿಗೆ ಇವತ್ತು ಕಾಂಗ್ರೆಸ್ ಪಕ್ಷ ಕಾಣ್ತಾ ಇದೆ ಅಂತಕ್ಕಂಥದ್ದು ಒಂದು ವಿಚಾರ. ಇಂಥ ಒಂದು ಪಕ್ಷದ ಬಗ್ಗೆ ಮಾನ್ಯ ವಿಶ್ವನಾಥ್ ಅವರು, ನಮ್ಮ ಈ ಭಾಗದ ಮುಖಂಡರು, ಜನಾರ್ದನ ಪೂಜಾರಿ ಅವರು, ಮತ್ತು ಅನೇಕ ನಮ್ಮ ಜಾಫರ್ ಶರೀಫ್ ಅಂತವರು, ಇನ್ನೂ ಅನೇಕ ಮುಖಂಡಗಳು ಕಾಂಗ್ರೆಸ್ ಪಕ್ಷ ಇಷ್ಟು ದುಸ್ಥಿತಿಗೆ ಹೋಗಿದೆ ಅಂತ ಹೇಳುವಾಗ ಕಾಂಗ್ರೆಸ್ ಪಕ್ಷಕ್ಕೆ ಯಾವ ನೈತಿಕತೆಯೂ ಇವತ್ತು ದಲಿತರ ಬಗ್ಗೆ ಮಾತಾಡ್ತಕ್ಕಂಥ ಒಂದು ಅವಶ್ಯಕತೆ ಇಲ್ಲ. ಇವತ್ತು ಭಾರತೀಯ ಜನತಾ ಪಕ್ಷ ರಾಷ್ಟ್ರ ಮಟ್ಟದಲ್ಲಿ ಇಲ್ಲಿ ಬಾರಿ ಬಲಿಷ್ಠವಾಗಿದೆ, ಗೆಲ್ತೀವಿ ಅಂತಕ್ಕಂಥ ವಿಶ್ವಾಸ ಇದೆ. ಇಲ್ಲಿ ಪ್ರಮುಖವಾಗಿ ಅವ್ರು ಹೇಳ್ತಾರೆ ಇದಕ್ಕೆ ಸಂಬಂಧಪಟ್ಟಂತೆ ಶ್ರೀನಿವಾಸ್ ಪ್ರಸಾದ್ ಅವರು ಉತ್ತಮವಾದ ವ್ಯಕ್ತಿಯಾಗಿದ್ದಾರೆ, ದಲಿತ ಪರವಾಗಿದ್ದಾರೆ, ಸಾಮಾಜಿಕ ಕಳಕಳಿ ಅಂತ ಉಳ್ಳ ವ್ಯಕ್ತಿಯಾಗಿದ್ದಾರೆ ಅಂತ ಹೇಳ್ತಾರೆ. ಹಾಗಾದ್ರೆ ಕೇಶವಮೂರ್ತಿ ಅವರೇನು? ಕೇಶವಮೂರ್ತಿ ಅವರು ಎಲ್ಲರ ಪರವಾಗಿದ್ದಾರೆ, ಒಬ್ಬರು ಪರವಾಗಿ ಅಂತಿಲ್ಲ, ದಲಿತ ಪರವಾಗಿ ಅಂತ ಅವರೇನಿಲ್ಲ. ಅವ್ರ ಜಾತಿ ಅಂತ ನೋಡಲ್ಲ, ಬಡವರು ಶ್ರೀಮಂತರು ಅಂತ ನೋಡಲ್ಲ, ಪ್ರತಿಯೊಬ್ಬರಿಗೂ ಸ್ಪಂದಿಸೋ ಅಂಥ ವ್ಯಕ್ತಿ, ಪ್ರತಿಯೊಬ್ಬರಿಗೂ ಇಷ್ಟವಾಗಿರೋ ಅಂಥ ವ್ಯಕ್ತಿ. ಇದೇ BJPಯವರು ಶ್ರೀನಿವಾಸ್ ಇವ್ರನ್ನ ಇದು ಮಾಡಿದ್ದಾರೆ ಹಿಂದೆ, ಏನಂತ ಅವ್ರ ಕಣ್ಣು ಸರಿ ಕಾಣಿಸಲ್ಲ, ಕಿವಿ ಸರಿ ಕೇಳಿಸಲ್ಲ, ಅವರು ಹಾಗೆ ಹೇಗೆ ಅಂತೇಳಿ ಇವರೇ BJPಯವ್ರನ್ನ ತೆಗಳಿದ್ದಾರೆ ಶ್ರೀನಿವಾಸ್ ಪ್ರಸಾದ್ ಅವ್ರನ್ನ. ಹಾಗಾಗಿ ಇವತ್ತಿನ ಹೊಗಳ್ತಾ ಇರೋದು ಅವ್ರಿಗೆ ಇಷ್ಟ ಆಗ್ಬೇಕದು. ಈ ಹಿಂದೆಲ್ಲ ಅಂದ್ರೆ ಶ್ರೀನಿವಾಸ್ ಪ್ರಸಾದ್ ಅವ್ರನ್ನ ಅಸಮರ್ಥ ಸಚಿವರು ಅಂತೇಳಿ ನೀವೇ ತೆಗಳುತ್ತಿದ್ರಿ, ಈಗ ನಿಮ್ಮ ಪಕ್ಷ ಅಭ್ಯರ್ಥಿ ಆಗಿದ್ದಾರೆ ಅಂತೇಳಿ ಅವ್ರು ಹೇಳ್ತಾರೆ. ಯಾರು ಆ ಮಾತು ಹೇಳಿದಾರೋ ಅವರು ತೆಗಳಿರ್ಬೋದು. ನಾನು ಒಬ್ಬ ದಲಿತ ಸಮಾಜದ ಮುಖಂಡನಾಗಿ 40 ವರ್ಷ ಕೆಲಸ ಮಾಡಿದ್ದೀನಿ. ಏನು ಹೇಳಿ, ದಲಿತ ಸಮಾಜದ ಮುಖಂಡರುಗಳು ಯಾರೂ ಕೂಡ ಶ್ರೀನಿವಾಸ್ ಪ್ರಸಾದ್ ಅವ್ರನ್ನ ತೆಗಳಿಲ್ಲ. ಅವ್ರ ನಾಯಕರು ಅಂತ ಅಕ್ಸೆಪ್ಟ್ ಆಗಿ 30 ವರ್ಷ 35 ವರ್ಷಗಳಾಗಿ. ಶ್ರೀನಿವಾಸ್ ಪ್ರಸಾದ್ ನಮ್ಮ ನಾಯಕರು, ಹಾಗಾಗಿ ಅವ್ರನ್ನ ಅಕ್ಸೆಪ್ಟ್ ಮಾಡಿದ್ದೀವಿ, ಹಾಗಾಗಿ ನಾವು ಅವ್ರ ಪರವಾಗಿ ನಿಲ್ತೀವಿ, ಅವ್ರ ಬೆನ್ನಿಗೆ ನಿಲ್ತೀವಿ ಅಂತ ಹೇಳಿ ಮಾತಾಡ್ತಾರೆ. ಸರ್, ಮುಖ್ಯವಾಗಿ ಯಾವುದೇ ರಾಷ್ಟ್ರೀಯ ಪಕ್ಷ, ಕಾಂಗ್ರೆಸ್ ಇರ್ಬೋದು, BJP ಇರ್ಬೋದು, ಯಾವುದೇ ಇರ್ಬೋದು, ಅವರವರು ಕಾರ್ಯಕ್ರಮಗಳು, ಅವರವ್ರು ಕೊಡ್ತಕ್ಕಂಥ ವ್ಯವಸ್ಥೆ, ಸರ್ಕಾರ ನಡೆಸ್ತಕ್ಕಂಥ ರೀತಿ ನೀತಿ. ಈಗ ಕರ್ನಾಟಕ ವಿಧಾನಸಭೆಯಲ್ಲಿ 224 ಜನ ಇದ್ದಾರೆ. ಸರ್ಕಾರ ರಚನೆ ಮಾಡಬೇಕು ಅಂದರೆ 114 ಜನ ಬೇಕು. 114 ಜನಕ್ಕೂ ಮಂತ್ರಿ ಸ್ಥಾನ ಕೊಡೋಕ್ಕಾಗಲ್ಲ. ಹಾಗಾಗಿ ಅವರವ್ರ ಪಕ್ಷಕ್ಕೆ, ಸಿದ್ಧಾಂತಕ್ಕೆ ಸಂಬಂಧಪಟ್ಟಂಗೆ ಕೆಲವು ಬದಲಾವಣೆಗಳಾಗ್ತವೆ. ಅವರು ರೀಸಫಲ್ ಮಾಡ್ಬೋದು, ಇನ್ನೊಂದೇ ಮಾಡ್ಬೋದು. ನಾವು ಈಗ ಮಾದೇವ ಪ್ರಸಾದ್ ಅನಿವಾರ್ಯವಾಗಿ ಸತ್ರು ಗುಂಡ್ಲುಪೇಟೆಯಲ್ಲಿ ಆಕಸ್ಮಿಕವಾಗಿ ಚುನಾವಣೆ ಬಂತು. ಅದು ಬಿಟ್ಟರೆ ಒಂದು ನಿಮಿಷ ಸರ್, ಒಂದು ನಿಮಿಷ. ಈಗ ನಂಜನಗೂಡು ವಿಧಾನಸಭಾ ಚುನಾವಣೆ ನಡೀತಾ ಇರೋದು, ಇದು ದುರಾದೃಷ್ಟ. ಇವ್ರ ಥರ ಆದರೆ ಅಂಬರೀಷ್ ಅವರು, ಇವರು ಎಲ್ರಿಗೂ ಉಪಚುನಾವಣೆ ನಡೆಸಬೇಕಾಗಿತ್ತು. ಯಾಕೆ ಅವ್ರಿಗೂ ಸ್ವಾಭಿಮಾನಕ್ಕೆ ಪೆಟ್ಟು ಬಿದ್ದಿದೆ, ನಾವು ರಾಜೀನಾಮೆ ಕೊಡ್ತೀವಿ ಅಂದಾಗ ಅವರು ದಯಮಾಡಿ ಅವ್ರಿಗೂ ಚುನಾವಣೆ ನಡೆಸಬೇಕಾಗಿತ್ತು. ಹಾಗಾಗಿ ನಾವು ಇಲ್ಲಿ ಯಾವುದೇ ವ್ಯಕ್ತಿನ ಟೀಕಿಸದೆ, ಯಾವುದೇ ವ್ಯಕ್ತಿನ ನಾವು ತೆಗಳದೆ, ಯಾವುದೇ ಪಕ್ಷಗಳನ್ನ ತೆಗಳದೆ, ಅವ್ರವ್ರು ಮಾಡಿರ್ತಕ್ಕಂಥ ಕಾರ್ಯಕ್ರಮಗಳು, ಅವ್ರು ಬಡವ್ರಿಗೆ ತಲುಪಿಸಿರೋದು ಏನು, ನಡೀತಕ್ಕಂಥದ್ದು ಏನು, ಮುಂದೆ ಆಗಬೇಕಾಗಿರೋ ಅಭಿವೃದ್ಧಿ ಕಾರ್ಯಗಳೇನು ಅಂತ ಮುಂದಿಟ್ಟು ನಾವು ಓಟ್ ಕೇಳ್ತಾ ಇದ್ದೀವಿ. ಗೆಲುವು ಕೊಡೋದು ಮತದಾರ ಗೆಲುವು ಕೊಡ್ತಾನೆ. ಹಾಗಾಗಿ ಅವ್ರ ಮೇಲೆ ಸಂಪೂರ್ಣ ವಿಶ್ವಾಸ ಇದೆ. ಕೇಶವಮೂರ್ತಿ ಅವರು 2 ಸಾರಿ ಸೋತಿದ್ದಾರೆ, ಅವ್ರಿಗೂ ಅನುಕಂಪ ಇದೆ. ಅವರು ದಲಿತ ನಾಯಕನೇ, ಅವರು ದಲಿತರ ಪರವಾಗಿ ಹೋರಾಡವ್ರೆ, ಅವರು ದಲಿತರ ವಿರುದ್ಧವಾಗಿ ಧ್ವನಿ ಎತ್ತವ್ರೆ. ಹಾಗಾಗಿ ಅವ್ರು ಗೆಲ್ತಾರೆ ಅಂತ ತುಂಬ ವಿಶ್ವಾಸದಿಂದ ನಾನು ಈ ಸಭೆಯಲ್ಲಿ. ರಾಜೀನಾಮೆ ಕೊಡಬೇಕಾದ್ರೆ ಸಾಕಷ್ಟು ಕಾರಣಗಳಿರ್ತವೆ. ಅವ್ರ ಜೊತೆಯಲ್ಲೇ ಅಂಬರೀಷ್ ಆಗ್ಬೋದು, ಇತರ ಸಚಿವರಾಗ್ಬೋದು, ಎಲ್ಲರೂ ಕೂಡ ರಾಜೀನಾಮೆ ಕೊಟ್ಟಿದ್ರು. ಯಾರು ಕೂಡ ಚುನಾವಣೆ ಆ ಕಡೆ ಕೇಳಿಲ್ಲ. ಇವ್ರು ಯಾಕೆ ಹೇಳಿದ್ರು ಜನರನ್ನ ಈ ರೀತಿ ಇಂಥ ಸಂದರ್ಭದಲ್ಲಿ ಸಂಕಷ್ಟಕ್ಕೆ ಇಳಿಸಿದ್ದಾರೆ, ಚುನಾವಣೆ ಅವಶ್ಯಕತೆ ಇರಲಿಲ್ಲ ಅಂತೇಳಿ ಅವ್ರ ಮಾತು. ಅಲ್ಲ, ಅನಿವಾರ್ಯವಾಗಿ ಅದು ಮುಖ್ಯಮಂತ್ರಿಗಳ ಪರಮಾಧಿಕಾರ, ಯಾವ ಮಂತ್ರಿಗಳನ್ನ ಕೈ ಬಿಡಬೇಕು, ಇಟ್ಕೊಳ್ಬೇಕು ಅಂತ ಪರಮಾಧಿಕಾರ. ಅವ್ರನ್ನ ಅನೇಕನ್ನ ಬಿಟ್ಟರು. ಆದರೆ ಮಾನ್ಯ ಶ್ರೀನಿವಾಸ್ ಪ್ರಸಾದ್ರವರು ಸಿದ್ದರಾಮಯ್ಯನವರ 2006 ಬೈ ಎಲೆಕ್ಷನ್ನಲ್ಲಿ ಶ್ರೀನಿವಾಸ್ ಪ್ರಸಾದ್ ಅವರು ಇಲ್ಲ ಅಂತಂದಿದ್ರೆ, ಮಾನ್ಯ ಶ್ರೀನಿವಾಸ್ ಪ್ರಸಾದ್ ಅವರು ಇಲ್ಲ ಅಂತ ಹೇಳಿದ್ರೆ ಅವ್ರು ಸಿದ್ದರಾಮಯ್ಯನವರು ಗೆಲ್ಲಕ್ಕೆ ಸಾಧ್ಯವೇ ಇಲ್ಲ. ಅಂತ ಒಂದು ಸಂದರ್ಭದಲ್ಲಿ ಮಾನ್ಯ ಶ್ರೀನಿವಾಸ್ ಪ್ರಸಾದ್ ಅವರು ಏನು ಹೇಳ್ತಾರೆ ಅಂತಂದ್ರೆ, ನಾನು ಇಷ್ಟು ಕಷ್ಟಪಟ್ಟೆ, ಅವರು ಚುನಾವಣೆಗೆ ನಾನು ಎಲ್ಲ ಸಹಕಾರನೂ ಕೂಡ ನೋಡಿದೆ, ನನ್ನನ್ನು ಮಂತ್ರಿಮಂಡಲ ಇಷ್ಟು ಸ್ನೇಹ ಇದ್ದಂಥ ಸಂದರ್ಭದಲ್ಲಿ, ನನ್ನಿಂದ ಇಷ್ಟು ಸಹಾಯ ಪಡೆದಂಥ ಸಂದರ್ಭದಲ್ಲಿ ನನ್ನನ್ನು ಸೌಜನ್ಯಕ್ಕಾದ್ರೂ ಪ್ರಸಾದ್ ನಿಮ್ಮನ್ನು ಕೈ ಮುಡ್ತಾ ಇದ್ದೀವಿ, ಬೇರೆ ಜವಾಬ್ದಾರಿ ಕೊಡ್ತೀವಿ ಅಂತ ಹೇಳಿದರೆ ನಾನು ಯಾವುದೇ ಒಂದು ಯೋಚನೆ ಮಾಡೋಕೆ ಹೋಯ್ತು. ನಾನು ತೀರ್ಮಾನನೂ ಕೂಡ ಮಾಡಿದ್ದೆ, ಮುಂದಿನ ಯಾವುದೇ ಚುನಾವಣೆಗೂ ಕೂಡ ನಿಲ್ಲಲಿಲ್ಲ ನಾನು ಅಂತಕ್ಕಂಥ ಮಾತನ್ನು ಕೂಡ ಹೇಳಿದ್ದೆ. ಇವತ್ತು ನನ್ನ ಸ್ವಾಭಿಮಾನಕ್ಕೆ ಧಕ್ಕೆ ಬಂದಕ್ಕೋಸ್ಕರವಾಗಿ ನಾನು ಮತ್ತೆ ಚುನಾವಣೆಗೆ ಸ್ಪರ್ಧೆ ಮಾಡಬೇಕಾಯ್ತು ಹೊರತು ಬೇರೆ ಏನಿಲ್ಲ ಅಂತ ಮಾತನ್ನು ಮಾನ್ಯ ಪ್ರಸಾದ್ ಅವರು ಪ್ರಸ್ತಾಪ ಮಾಡ್ತಾರೆ. ಚುನಾವಣೆಗಳಲ್ಲಿ ಸಾಕಷ್ಟು ಅಂದ್ರೆ ನನಗೆ ಧಕ್ಕೆ ಬಂದಂತ ಕಾರಣದಿಂದಾಗಿ ನಾನು ಚುನಾವಣೆ ಎದುರು ಮಾಡಬೇಕಾಗಿತ್ತು, ನಾನು ಚುನಾವಣೆಗೆ ನಿಲ್ತಿರಲಿಲ್ಲ, ಹಾಗಾಗಿ ನಾನು ಧಕ್ಕೆ ಬಂದಿದ್ದಕ್ಕೆ ಸ್ವಾಭಿಮಾನಕ್ಕೆ ನಾನು ಚುನಾವಣೆ ನಿಂತಿದ್ದೀನಿ ಅಂತ ಶ್ರೀನಿವಾಸ್ ಪ್ರಸಾದ್ ಹೇಳ್ತಾರೆ. ಹೀಗಾಗಿ ಈಗ ನಿಮ್ಮ ಈಗ ಚುನಾವಣೆ ಕಣದಲ್ಲಿದ್ದೇವೆ, ಆ ಮಾತುಗಳು ಬೇಡ. ಯಾವ ಕಾರಣಕ್ಕೆ ಅವರು ರೆಸಿಗ್ನೇಷನ್ ಕೊಟ್ಟರು, ಏನು ಕೊಟ್ಟರು, ರೂಪ ರವೇಶಕ್ಕೂ ಬೇಡ. ಇವತ್ತು ಚುನಾವಣೆ ಇದ್ದಾವೆ. BJPಯು ಒಂದು ನ್ಯಾಷನಲ್ ಪಕ್ಷ,
ಕಾಂಗ್ರೆಸ್ಸು ನ್ಯಾಷನಲ್ ಪಕ್ಷ ಆದ ಕಾರಣ ಕಣದಲ್ಲಿದ್ದಾವೆ. ನಾವು ಎಲೆಕ್ಷನ್ ಮಾಡೋಣ. ಇವ್ರ ತಪ್ಪು ಅವ್ರ ತಪ್ಪು ಅಂಬೋದು ಬೇಡ. ಎಲ್ಲ ಹಿರಿಯ ನಾಯಕರು, ಶ್ರೀನಿವಾಸ್ ಪ್ರಸಾದ್ ಅವರು ಹಿರಿಯ ನಾಯಕರು, ಸಿದ್ದರಾಮಯ್ಯರು ಹಿರಿಯ ನಾಯಕರು. ಅವ್ರ ಬಗ್ಗೆ ನಾವು ಮಾತಾಡೋಕ್ಕೆ ನಮಗೆ ಅರ್ಹತೆ ಇಲ್ಲ. ಇಲ್ಲಿ ಪ್ರೆಸ್ಟೇಜ್ ಇಶ್ಯೂನೇ ಇಲ್ಲ. ದಿ ಎಲೆಕ್ಷನ್ ಈಸ್ ನಾಟ್ ಬಿಟ್ವೀನ್ ಮಿಸ್ಟರ್ ಸಿದ್ದರಾಮಯ್ಯ ಆ್ಯಂಡ್ ಮಿಸ್ಟರ್ ಶ್ರೀನಿವಾಸ್ ಪ್ರಸಾದ್. ಈಗ ಎಲೆಕ್ಷನ್ ಇರೋದು ಕಾಂಗ್ರೆಸ್ ಪಕ್ಷ, BJP ಪಕ್ಷ. ಇವತ್ತು ಕಾಂಗ್ರೆಸ್ ಪಕ್ಷ ನಾವು ಕಳೆದ 4 ವರ್ಷದಲ್ಲಿ ಹಮ್ಮಿಕೊಂಡಿರತಕ್ಕಂಥ ಕಾರ್ಯಕ್ರಮಗಳು ಹಿನ್ನೆಲೆಯಲ್ಲಿ ನಾವು ಹೋಗ್ತಿದ್ದೇವೆ. ಜನರಿಗೆ ಭಾಳ ಕೆಲಸ ಮಾಡಿದ್ದೇವೆ ಅಂತ ಕೂಡ ಹೋಗಿದ್ದೇವೆ. ಕಳೆದ ಶ್ರೀನಿವಾಸ್ ಪ್ರಸಾದ್ ರೆಸಿಗ್ನೇಷನ್ ಕೊಟ್ಟ ಮೇಲೆ ಕೂಡ ಇಲ್ಲಿ ಸುಮಾರು 400 ರಿಂದ 500 ಕೋಟಿ ರೂಪಾಯಿ ಹಾಕಿ ಡೆವಲಪ್ಮೆಂಟ್ ಕೂಡ ಮಾಡಿದ್ದೇವೆ. ಅಂದ್ರೆ 500 ಕೋಟಿಗೂ ಹೆಚ್ಚು ಅನುದಾನವನ್ನ ಕ್ಷೇತ್ರಕ್ಕೆ ತಂದಿದ್ದೀವಿ, ನಾವು ಕ್ಷೇತ್ರವನ್ನ ಅಭಿವೃದ್ಧಿ ಮಾಡ್ತಿದ್ದೀವಿ ಅಂತ ಹೇಳಿ ಕಾಂಗ್ರೆಸ್ನವರು ಹೇಳ್ತಾರೆ. ನಾನು ಜಿಲ್ಲಾ ಪಂಚಾಯತಿ ಯಗಡಳ್ಳಿ ಜಿಲ್ಲಾ ಪಂಚಾಯತಿ ಸದಸ್ಯ ಮತ್ತು ಸ್ಥಾಯಿ ಸಮಿತಿ ಕೃಷಿ ಮತ್ತು ಕೈಗಾರಿಕಾ ಸ್ಥಾಯಿ ಸಮಿತಿ ಅಧ್ಯಕ್ಷರು. ಇವರು 500 ಕೋಟಿ 600 ಕೋಟಿ ತಂದಿದ್ದೀವಿ ಅಂತ ಹೇಳ್ತಾ ಇರೋದು ನಿಜಕ್ಕೂ ಕೂಡ ಎಲ್ರಿಗೂ ಗೊತ್ತಿದೆ. ಈ ರಾಜ್ಯದ ಜನತೆನೇ ಗೊತ್ತಿದೆ. ಈ ಬೈ ಎಲೆಕ್ಷನ್ ಬರ್ತಿದೆ. ಬೈ ಎಲೆಕ್ಷನ್ ಬರ್ತಾ ಇರೋ ಉದ್ದೇಶ ಗಿಮಿಕ್ಗೋಸ್ಕರ ಇವರು 500-600 ಕೋಟಿ ತಂದು ಎಲೆಕ್ಷನ್ ಗೆಲ್ಲೋ ಉದ್ದೇಶದಿಂದ ಆ ಕೆಲಸ ಮಾಡಿದ್ದಾರೆ. ಆದರೆ ಬರೀ ನಂಜನಗೂಡು ಕ್ಷೇತ್ರಕ್ಕೆ ಸೀಮಿತ ಆಯಿತು. ಅದು ಈ ರಾಜ್ಯದಲ್ಲಿ ಎಲ್ಲಾದರೂ ಇಂಪ್ಲಿಮೆಂಟ್ ಆಯ್ತಾ? ಎಲ್ಲೂ ಆಗಲಿಲ್ಲ. ಆದ್ದರಿಂದ ಇದು ನಾವು BJPಯವರು ಯಾವ ರೀತಿ ಗೆಲ್ತೀವಿ ಅನ್ನೋದಕ್ಕೆ ಒಂದೇ ಒಂದು ನಿದರ್ಶನ ಕೊಡ್ತೀನಿ. ಸ್ವಾಭಿಮಾನದ ಸಮಾವೇಶ ಮಾಡಿದ್ರು. ಅವು ಯಾವ ಪಕ್ಷ ಸೇರಿರಲಿಲ್ಲ, ಏನಿಲ್ಲ, ಕಾರ್ಯಕರ್ತರ ಅಭಿಪ್ರಾಯಗಳು. ಆವಾಗ ಬೃಹತ್ ಸಂಖ್ಯೆಯಲ್ಲಿ 10,000 ಜನಸಂಖ್ಯೆ ಸೇರಿದ್ರು. ಆ 10,000 ಜನಸಂಖ್ಯೆನೇ ಸಾಕು. ಅದೇ ನಿದರ್ಶನ ಗೆಲ್ಲೋದಕ್ಕೆ. ಸರ್ಕಾರ ಅಂದ್ರೆ ಸಾಕಷ್ಟು 500 ಕೋಟಿ ಅನುದಾನ ತಂದಿದೆ ಅಂತ ಅಂದ್ರೆ ಅದು ಚುನಾವಣೆ ಗಿಮಿಕ್, ಚುನಾವಣೆ ಸಂದರ್ಭದಲ್ಲಿ ಮಾತ್ರ ತಂದಿದ್ದಾರೆ ಅಂತ ಹೇಳಿ ಅವರು ಆರೋಪ ಮಾಡ್ತಾರೆ. ಚುನಾವಣೆ ಸಂದರ್ಭದಲ್ಲಿ ಏನು ನಾವು ತಗೊಂಬಂದಿಲ್ಲ. ಎಲ್ಲ ರಾಜ್ಯದ 176 ತಾಲೂಕುಗಳಲ್ಲೂ ಅಭಿವೃದ್ಧಿನ ಮಾಡ್ಕೊಂಡು ಬರ್ತಾ ಇದ್ದೀವಿ. ಮತ್ತು ಈ ಚುನಾವಣೆ ಸಂದರ್ಭದಲ್ಲಿ ಅದು ಬಂದಿದೆ ಅನ್ನೋದು ಅದು ಒಂದು ತಾತ್ಕಾಲಿಕ ಅಷ್ಟೇ. ಮತ್ತು ನಾವು 100ಕ್ಕೆ 100 ಭಾಗ ಈ ಭಾಗದಲ್ಲಿ ಕಾಂಗ್ರೆಸ್ ನಾವು ಗೆಲ್ತೀವಿ. ಕಾರಣ ಅಂದರೆ ಇಲ್ಲಿ ಹೋರಾಟ ಇರೋದು ಜಾತ್ಯತೀತ ಮತ್ತು ಒಂದು ಕೋಮುವಾದಿ ಪಕ್ಷ ಜೊತೆ ಹೋರಾಟ ಇರೋದ್ರಿಂದ ನಾವು 100% ಗೆಲ್ತೀವಿ. ಇಲ್ಲಿ ಜಾತ್ಯತೀತ ಹಾಗೂ ಕೋಮುವಾದಿ ಪಕ್ಷಗಳ ನಡುವೆ ಗಲಾಟೆ ಈ ಯುದ್ಧ ನಡೀತಿರೋದು, ಈ ಚುನಾವಣೆ ನಡೀತಿರೋದು. ಹಾಗಾಗಿ ಇಲ್ಲಿ ಜಾತ್ಯತೀತ ಪಕ್ಷ ಗೆಲ್ಲುತ್ತೆ ಅಂತ ಹೇಳಿ ಅವ್ರು ಹೇಳ್ತಾರೆ. ಯಾವ ಜಾತಿನೂ ಇಲ್ಲ ಸರ್, BJP ಪಕ್ಷನೇ ಬರೋದು. ಇವತ್ತು ಕಳಲೆ ಕೇಶಮೂರ್ತಿ ಅಂದ್ರೆ ಇಲ್ಲಿ ನಂಜನಗೂಡಿ ಸಾಮಾನ್ಯ ಯಾರಿಗೂ ಗೊತ್ತೇ ಇಲ್ಲ. ಅದೇ ಶ್ರೀನಿವಾಸ್ ಪ್ರಸಾದ್ ಸರ್ ಅಂದ್ರೆ ಹಳ್ಳಿ ಗಲ್ಲಿ ಒಂದು ಸಣ್ಣ ಮಗುಗೂ ಸಹ ಅವರು ಹೆಸರು ಹೇಳಿದ್ರೆ ಮುಖ ನೋಡಿದ್ರೆ ಗುರುತಿಡಿತಾರೆ. ಅಂಥದ್ರಲ್ಲಿ ನಮಗಿರೋ ಮೇಡಮ್ ಹೇಳಿದ್ರು ಕಾಂಗ್ರೆಸ್ ಪಕ್ಷದವರು ಅವ್ರಿಗೆ ಆಸಕ್ತರು ಜನಸಂಪರ್ಕ ಇಲ್ಲ ಅಂತ ಹೇಳಿದ್ರು. ಜನಸಂಪರ್ಕ ಇರೋದಕ್ಕೆ ಅವರು ಕೇಂದ್ರ ಸಚಿವರಾಗಿ ರಾಜ್ಯ ಸಚಿವರಾಗಿ 2 ಖಾತೆ 3 ಖಾತೆ ನಿಭಾಯಿಸ್ಬಿಟ್ಟು ಬಂದಿರೋ ಜನಸಂಪರ್ಕದಿಂದನೇ. ಮತ್ತೆ ಅವ್ರು ಹೇಳಿದ್ರು ಅವರು ಶಾರೀರಿಕವಾಗಿ ಸ್ವಲ್ಪ ಇದಾಗಿದ್ದಾರೆ ಅಂತ. ಬಟ್ ಶಾರೀರಿಕಂದ್ರೆ ನಮಗೂ ಹೇಳಿದ್ದಾರೆ ಕಾಂಗ್ರೆಸ್ ಪಕ್ಷದವರು, ಅವರು ಸಿದ್ದರಾಮಯ್ಯ ಅವರು ಈಗ ನಿದ್ರಾಮಯ ಆಗಿದ್ದಾರೆ ಅಂತ ನಮಗೂ ಹೇಳಿದ್ದಾರೆ. ಅದರಿಂದ ಖಂಡಿತ ನಮ್ಮ BJP ಪಕ್ಷನೇ ಬರೋದಂತ ನಾವು ಹೇಳ್ತೀವಿ. ಶ್ರೀನಿವಾಸ್ ಪ್ರಸಾದ್ ಅವರು ಸಮರ್ಥರಾಗಿದ್ದಾರೆ. ಆ ರೀತಿ ಆರೋಪಗಳು ಹೋದ್ರೆ ಎಲ್ಲರ ಮೇಲೂ ಆರೋಪಗಳಿದೆ, ಸಿದ್ದರಾಮಯ್ಯ ಅವ್ರ ಮೇಲೂ ಕೂಡ ಆರೋಪ ಇದೆ ಅಂತ ಹೇಳಿ ಅವರು ಒಪಿನಿಯನ್. ಈಗ ಕಳಲೆ ಕೇಶಮೂರ್ತಿ ಅವ್ರ ಬಗ್ಗೆ ಹೇಳಿದ್ರು. ಅವರು 2-3 ಎಲೆಕ್ಷನಲ್ಲಿ ಸೋತಿದ್ದಾರೆ. ಅವರು ಸ್ಥಳೀಯ ವ್ಯಕ್ತಿಗಳು. ಅವರು ಬೆಳಿಗ್ಗೆ 6 ಗಂಟೆಯಿಂದ ರಾತ್ರಿ 12 ಗಂಟೆ ಗಂಟು ಯಾವಾಗಲೂ ಎಲ್ಲ ಜನಗಳ ಹತ್ರ ಮಾತಾಡ್ಕೊತಾ ಸಿಗ್ತಾರೆ. ಎಲ್ಲ ಅಭಿವೃದ್ಧಿ ಕೆಲಸಗಳು ಆಗ್ತವೆ. ಅದಕ್ಕೆ ಯಾವುದೇ ಕಾರಣದಿಂದ ಸಿದ್ದರಾಮಯ್ಯನವ್ರಿಗೆ ಎಲ್ಲ ಪ್ರತಿಯೊಂದು ಕೆಲಸ ಅವ್ರು ಮಾಡೋದು ಅಭಿವೃದ್ಧಿ ಕೆಲಸಗಳು ಆಯ್ತಿದೆ. ಅದಕ್ಕೆ ಕೇಶಮೂರ್ತಿ ಅವರಿಗೆ ಗೆಲ್ಲೋದ್ರಲ್ಲಿ ನಿಶ್ಚಿತ ಅಂತ ನಾವು ಹೇಳ್ಬೋದು. ಇದು ಎರಡೂ ಪಕ್ಷದ ಅಭ್ಯರ್ಥಿಗಳ ಪರವಾಗಿ ಕಾರ್ಯಕರ್ತರ ಮಾತುಗಳು. ಒಂದೆಡೆ ಕಾಂಗ್ರೆಸ್ ಮತ್ತು ಒಂದೆಡೆ BJP ಇಬ್ಬರು ಅಭ್ಯರ್ಥಿಗಳು ಕೂಡ ಪರಸ್ಪರವಾಗಿ ತಮ್ಮ ಅಭಿಪ್ರಾಯಗಳನ್ನ ಮಂಡಿಸಿದ್ದಾರೆ. ಇಬ್ಬರು ಅಭ್ಯರ್ಥಿಗಳು ಕೂಡ ತಮ್ಮ ಅಭ್ಯರ್ಥಿಗಳ ಪರವಾಗಿ ಪ್ಲಸ್ ಹಾಗೂ ಮೈನಸ್ ಪಾಯಿಂಟ್ಗಳನ್ನ ಹೇಳ್ತಾ ಇದ್ದಾರೆ. ಹಾಗಾಗಿ ಚುನಾವಣೆ ಬಳಿಕವಷ್ಟೇ ಯಾವ ಅಭ್ಯರ್ಥಿಗೆ ಮತದಾರ ಕೈ ಹಿಡಿದಿದೆ ಎಂಬುದನ್ನು ಕಾದು ನೋಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ಪ್ರಮೋದ್ ಜೊತೆ ರವಿ ಪಾಂಡವಪುರ, ಸುದ್ದಿ TV, ನಂಜನಗೂಡು.